All my dear students, in the previous class we were discussed about two important mechanism, SN1 and SN2 mechanism. The full form of SN1 is ಫಸ್ಟ್ ಆರ್ಡರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೂಡ ಕರೀತಾರೆ. ಎರಡನೇದು SN2 ಅಂತ ಬರುತ್ತೆ, ಅದು ಸೆಕೆಂಡ್ ಆರ್ಡರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದರ ಫುಲ್ ಫಾರ್ಮ್ ಬಂದ್ಬಿಟ್ಟು ಬೈ ಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೂಡ ಕರಿತೀವಿ. ಇಲ್ಲಿ ನಾವು ಫಸ್ಟ್ ಆರ್ಡರ್ ಅಂತ ಹೇಳಿದಾಗ ಆರ್ಡರ್ ಆಫ್ ದ ರಿಯಾಕ್ಷನ್ ಫಾರ್ SN1 ಅಂತ ಹೇಳಿದರೆ ದಿಸ್ SN1 ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ದ ಕಾನ್ಸಂಟ್ರೇಷನ್ ಡಿಪೆಂಡ್ಸ್ ಆನ್ ದ ಆಲ್ಕಲಿ ಹ್ಯಾಲೈಡ್ಸ್. ನಾವು SN1 ರಿಯಾಕ್ಷನ್ಸು ಅಥವಾ SN1 ಮೆಕ್ಯಾನಿಸಮನ್ನು ಮಾಡುವಾಗ ನಾವು ಪ್ರಿಫರ್ ಮಾಡ್ತಕ್ಕಂತಹ ಆಲ್ಕಲಿ ಹ್ಯಾಲೈಡ್ ಯಾವುದಪ್ಪ ಅಂತಂದರೆ ಟರ್ಷರಿ ಆಲ್ಕಲಿ ಹ್ಯಾಲೈಡ್ಸ್. ಅದರ ರಿಯಾಕ್ಟಿವಿಟಿನೂ ಕೂಡ ನಾನು ಹೇಳಿದ್ದೀನಿ, ಅದೇ ರೀತಿ ಇರುತ್ತೆ. ಟರ್ಷರಿ ಇಸ್ ಗ್ರೇಟರ್ ದೆನ್ ಸೆಕೆಂಡರಿ, ಸೆಕೆಂಡರಿ ಇಸ್ ಗ್ರೇಟರ್ ದೆನ್ ಪ್ರೈಮರಿ, ಪ್ರೈಮರಿ ಇಸ್ ಗ್ರೇಟರ್ ದೆನ್ ಮೀಥೈಲ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು SN1 ಮೆಕ್ಯಾನಿಸಮಲ್ಲಿ ಎರಡು ಸ್ಟೆಪ್ ಮೆಕ್ಯಾನಿಸಮ್ಸ್ ಬರುತ್ತೆ. ಒಂದು ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನು, ಸೊ ಮತ್ತೊಂದು ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಆನ್ ಕಾರ್ಬೋಕ್ಯಾಟಯನ್ ಅಂತ ಕೂಡ ಬರುತ್ತೆ. ಇಟ್ ಇನ್ವಾಲ್ವ್ಸ್ ಟೂ ಸ್ಟೆಪ್ಸ್ ಮೆಕ್ಯಾನಿಸಮ್ ಅಂತ ಕೂಡ ಹೇಳ್ತೀವಿ. ಒಂದು ಸ್ಲೋ ಅಯನೈಸೇಷನ್ನು, ಸೆಕೆಂಡ್ ಫಾಸ್ಟ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಅದೆಲ್ಲ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಕ್ಲಿಯರಲ್ಲಿ ಡೇಟೆಲ್ಲ ಹೇಳಿದ್ದೀನಿ. ಸೊ ಅದಾಗಿದ್ದರೆ ಅಲ್ಲಿ ನಾವು ಆರ್ಡರ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ಆರ್ಡರ್ 1 ಇರುತ್ತೆ, ಆಮೇಲೆ ರಿಯಾಕ್ಟಿವಿಟಿ ಕೂಡ ಟರ್ಷರಿ, ಸೆಕೆಂಡರಿ ಮತ್ತು ಪ್ರೈಮರಿ ರೀತಿ ಬರುತ್ತೆ. ಅಲ್ಲಿ ನಾವು ಚೂಸ್ ಮಾಡ್ತಕ್ಕಂಥ ಆಲ್ಕಲಿ ಹ್ಯಾಲೈಡ್ ಯಾವುದಪ್ಪ ಅಂತ ಹೇಳಿದ್ರೆ ಟರ್ಷರಿ ಆಲ್ಕಲಿ ಹ್ಯಾಲೈಡ್ ಆಗಿರುತ್ತೆ. SN2 ಅಂತ ಬಂದಾಗ ನಾವು ಪ್ರಿಫರ್ ಮಾಡ್ತಕ್ಕಂಥ ಆಲ್ಕಲಿ ಹ್ಯಾಲೈಡ್ ಯಾವುದಪ್ಪ ಅಂತ ಹೇಳಿದ್ರೆ ಪ್ರೈಮರಿ ಆಲ್ಕಲಿ ಹ್ಯಾಲೈಡ್ಸ್ ಇರುತ್ತೆ. ಸೊ ಅದು ಕೂಡ ಇಟ್ ಇನ್ವಾಲ್ವ್ಸ್ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ಇಟ್ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್. ನ್ಯೂಕ್ಲಿಯೋಫೈಲ್ ಆಪೋಸಿಟ್ ಸೈಡಿಂದ ಆಲ್ಕಲಿ ಹ್ಯಾಲೈಡನ್ನು ಅಟ್ಯಾಕ್ ಮಾಡುತ್ತೆ. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಅಂದರೆ OH ಮೈನಸ್ ಆಲ್ಕಲಿ ಹ್ಯಾಲೈಡನ್ನು ಅಪೋಸಿಟ್ ಸೈಡಿಂದ ಅಟ್ಯಾಕ್ ಮಾಡುತ್ತೆ. ಯಾಕಂದರೆ ಅಲ್ಲಿ ಸ್ಟಿಯರಿಕ್ ಎಂಡ್ರೆನ್ಸ್ ಫ್ರೀ ಇರುತ್ತೆ, ಎಲೆಕ್ಟ್ರಾನ್ ಡೆನ್ಸಿಟಿ ಭಾಳ ಮೋರ್ ಇರೋದ್ರಿಂದ ಫೇಸ್ ಟು ಫೇಸ್ ಅಟ್ಯಾಕ್ ಮಾಡಲಿಕ್ಕೆ ಚಾನ್ಸಸ್ ಇರಲ್ಲ. ಸೊ ಅವೆಲ್ಲ ಮಾಡುತ್ತೆ, ಅಪೋಸಿಟ್ ಸೈಡಿಂದ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡೋದ್ರ ಜೊತೆಗೆ ಅಲ್ಲೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ, ಇದು ವಾಲ್ಡೆನ್ ಇನ್ವರ್ಷನ್ ಅಂತ ಕೂಡ ಕರಿತೀವಿ ನಾವು ಅಲ್ಲಿ ಹೇಳುವಾಗ. SN1 ರಿಟೆನ್ಷನ್ ಮತ್ತು ಇನ್ವರ್ಷನ್ ಬರುತ್ತೆ, ಇದರಲ್ಲಿ ವಾಲ್ಡೆನ್ ಇನ್ವರ್ಷನ್ ಅಂತ ಕೂಡ ಹೇಳ್ತೀವಿ. ನಾನು ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಇಲ್ಲಿ ರಿಟೆನ್ಷನ್ ಅಂತ ಹೇಳಿದಾಗ ಏನಪ್ಪ ಅಂತಂದರೆ ಯಾವುದೋ ಒಂದು ಸ್ಟ್ರಕ್ಚರ್ನ ನಾವು ಬರ್ಕೊಂಡಾಗ ಕಾಂಪೌಂಡ್ಸಲ್ಲಿ ಆ ಸ್ಪೇಷಿಯಲ್ ಅರೇಂಜ್ಮೆಂಟ್ಸಲ್ಲಿ ಇಂಟಿಗ್ರಿಟಿ ಕಾಪಾಡ್ಕೋಬೇಕು. ಅದರಲ್ಲಿ ಪ್ರಿಸರ್ವೇಷನ್ ಆಫ್ ದ ಇಂಟಿಗ್ರಿಟಿ ಆಫ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಬಾಂಡ್ಸ್, ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ ಆಫ್ ಬಾಂಡ್ಸ್ ಆನ್ ಅಸಿಮೆಟ್ರಿಕ್ ಕಾರ್ಬನ್ ಸೆಂಟರ್ ಅಂತ ಕರಿತೀವಿ. ಸೊ ಹಾಗಾಗಿ ಒಂದು ಸ್ಪೇಷಿಯಲ್ ಅರೇಂಜ್ಮೆಂಟ್ಸ್ಗಳಲ್ಲಿ ಗ್ರೂಪ್ಗಳು, ಆಟಮ್ಸ್ಗಳು ಬೇಕಾದರೆ ಎಕ್ಸ್ಚೇಂಜ್ ಆಗಬಹುದು, ಅದರ ಸ್ಪೇಷಿಯಲ್ ಅರೇಂಜ್ಮೆಂಟು ಹಾಗೇ ಉಳಿಸ್ಕೊಬೇಕು, ಪ್ರಿಸರ್ವ್ ಮಾಡಬೇಕು. ದಟ್ ಇಸ್ ಕಾಲ್ಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ರಿಟೆನ್ಷನ್ ಅಂತ ಕರಿತೀವಿ. ಇನ್ವರ್ಷನ್ ಅಂತ ಹೇಳಿದ್ರೆ ಉಲ್ಟಾ, ನಾವು ಪ್ರಾಡಕ್ಟ್ಸ್ ಫಾರ್ಮಿಗೆ ಅಪೋಸಿಟಾಗಿ ರಿಯಾಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗುತ್ತೆ, ಪ್ರಾಡಕ್ಟ್ಸ್ ಆರ್ ಫಾರ್ಮ್, ಸೊ ವಿಚ್ ಈಸ್ ಅಪೋಸಿಟ್ ಟು ದ ರಿಲೇಟಿವ್ ಕಾನ್ಫಿಗರೇಷನ್ ಆಫ್ ರಿಯಾಕ್ಟೆಂಟ್ಸ್. ಸೊ ನಾವು ರಿಯಾಕ್ಟೆಂಟ್ಸ್ಗಳನ್ನ ತೊಗೊಂಡೋಗುವಾಗ ನಾನು ಹೇಳಿದ್ದೀನಿ, ಈ ಫೇಸಲ್ಲಿ ರಿಯಾಕ್ಟೆಂಟ್ಸನ್ನು ತೊಗೊಂಡ್ರೆ ಏನೋ ಒಂದು ರಿಯಾಕ್ಷನ್ಸ್ ಆದಾಗ ಈ ಸೈಡ್ ಬರೆಯೋದು ರಿಯಾಕ್ಟೆಂಟ್ಸ್ ಆಗಿರುತ್ತೆ, ಪ್ರಾಡಕ್ಟ್ಸ್ಗಳು ಏನಾಗಬೇಕು ಅಪೋನೆಂಟ್ ಆಗಿರಬೇಕು. ಸೊ ದಿಸ್ ಈಸ್ ದ ಪ್ರಾಡಕ್ಟ್ಸ್ ಅಪೋಸಿಟ್. ಈ ಕಡೆ ಇದ್ದು ಉಲ್ಟಾ ಆಗಿದೆ. ಅದಕ್ಕೆ ಎಕ್ಸಾಂಪಲ್ ಕೂಡ ನಾನು ಅಂಬ್ರೆಲ್ಲ ಛತ್ರಿ ಕೂಡ ಇಟ್ಟಿದ್ದೀನಿ. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರುತ್ತೆ, ಗಾಳಿ ಕೂಡ ಬೀಸ್ತಾ ಇರುತ್ತೆ, ವಿಂಡ್ ಸ್ಟಾರ್ಮ್ ಅಂತ ಹೇಳ್ತೀವಿ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರುತ್ತೆ, ಛತ್ರಿ ಇಟ್ಕೊಂಡು ಹೋಗ್ತೀವಿ. ಇಮಿಡಿಯೇಟಾಗಿ ಈ ಥರ ಇರೋ ಛತ್ರಿ ಆಗುತ್ತೆ, ಉಲ್ಟಾ ಆಗ್ಬಿಡುತ್ತೆ. ನೋಡಿ, ಸ್ಟ್ರೈಟ್ ಇರೋ ಛತ್ರಿ ಆಗುತ್ತೆ, ಅಪೋಸಿಟ್ ಆಗುತ್ತೆ. ಅದು ಬೇಕಾದ್ರೆ ಎಕ್ಸಾಂಪಲ್ನ ನಾನು ಕೊಟ್ಕೊಂಡು ಹೋಗ್ಬೋದು. ಒಳ್ಳೆ ವಿಂಡ್ ಸ್ಟಾರ್ಮ್, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರುತ್ತೆ, ಗುಡುಗು ಬರ್ತಾ ಇರುತ್ತೆ, ಮಿಂಚು ಬರ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಅಂಬ್ರೆಲಾ ಹಿಡ್ಕೊಂಡು ಹಿಂಗೆ ಹೋದಾಗ ಗಾಳಿ ಬೀಸೋ ಒಂದು ರಭಸಕ್ಕೆ ಆ ಅಂಬ್ರೆಲಾ ಏನಾಗುತ್ತೆ, ಇನ್ವರ್ಟ್ ಆಗುತ್ತೆ, ಉಲ್ಟಾ ಆಗ್ಬಿಡುತ್ತೆ. ದಟ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ವಾಲ್ಡೆನ್ ಇನ್ವರ್ಷನ್ ಅಂತ ಕೂಡ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಈ ವಾಲ್ಡೆನ್ ಇನ್ವರ್ಷನ್ ಎಲ್ಲಿ ನೋಡ್ಬೋದಪ್ಪ ಅಂತ ಹೇಳಿದ್ರೆ ನಾವು SN2 ಮೆಕ್ಯಾನಿಸಮ್ ನೋಡ್ಬೋದು. ರಿಟೆನ್ಷನ್ ಮತ್ತು ಇನ್ವರ್ಷನ್ ಎರಡೂ ಕೂಡ SN1 ಮೆಕ್ಯಾನಿಸಮ್ ನೋಡ್ಬೋದು. ಎಲ್ಲದೂ ಕೂಡ ನಾವು ಸ್ಟಡಿ ಮಾಡಿದೆ. ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್. ಎಕ್ಸಾಮಲ್ಲಿ 100% ಗ್ಯಾರಂಟಿ. ಸೊ ಕ್ವಶನ್ ಪೇಪರ್ ತೆಗೆದು ನೋಡಿ ಬೇಕಾದರೆ ಪ್ರೀವಿಯಸ್ ಇಯರ್ ತಮ್ಮ ಹತ್ರ ನೀವೇನಾದರೂ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗಳು ಯಾರಾದರೂ ನಿಮ್ಮ ಸೀನಿಯರ್ ಹತ್ರ, ನಿಮ್ಮ ಅಕ್ಕರ ಹತ್ರ, ನಿಮ್ಮ ಅಣ್ಣನ ಹತ್ರ ಏನಾದರೂ ಕ್ವಶನ್ ಪೇಪರ್ ಕರೆಕ್ಟ್ ಮಾಡಿದರೆ ನೀವು ತೆಗೆದು ನೋಡಿ.
ಆ ಕ್ವಶನ್ ನಂಬರಲ್ಲಿ 32ನೇ ಕ್ವಶನ್ ನಂಬರ್ ಎ ಅಲ್ಲಿ ಖಂಡಿತ ಕೇಳ್ತಾ ಇರ್ತಾರೆ. ಕ್ವಶನ್ಸ್ ಕೂಡ ನಾನು ಹೇಳಿದ್ದೀನಿ, 2 ಮಾರ್ಕ್ಸಿಗೆ ಕೇಳೋದು ಯಾವ ರೀತಿ ಮೆಕಾನಿಸಮ್ ಕೇಳ್ತಾರೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. SN1 SN2 ಎರಡರಲ್ಲಿ ಯಾವುದೋ ಎರಡೂ ಕೇಳಲ್ಲ, ಎರಡರಲ್ಲಿ ಯಾವುದೋ ಒಂದನ್ನು ಕೇಳ್ತಾರೆ. ಓಕೆ, ಇಷ್ಟು ನಾವು ನನ್ನೇ ಕ್ಲಾಸ್ ಡಿಸ್ಕಸ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿದ್ದರೆ ನಾನು ನೆಕ್ಸ್ಟ್ ಡಿಫ್ರೆನ್ಸ್ಗೆ ಹೋಗ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ SN1 SN2 ಮೆಕಾನಿಸಮ್ ಅಂತ ಏನು ಡಿಫ್ರೆನ್ಸನ್ನು ನಾವು ಹೇಳ್ಬೋದು ಅಂತಂದಾಗ, ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ SN1 and SN2 mechanism ಅಂತ ಕರೀತಾರೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ SN1 SN2 ಅಂತ ನಾವು ಹೇಳೋದಾದರೆ ಜನರಲ್ ಆಗಿ ಡಿಫ್ರೆನ್ಸ್ ಬಿಟ್ವೀನ್ SN1 ಆ್ಯಂಡ್ ಹಿಯರ್ ಒನ್ ಮೋರ್ ಇಸ್ ಕಟ್ ಬಿಟ್ವೀನ್ SN2. ಸೊ ಇವೆರಡನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಡಿಫ್ರೆನ್ಸ್ ಬಿಟ್ವೀನ್ SN1 ಆ್ಯಂಡ್ SN2 ಅಂತ ಹೇಳಿದ್ರೆ ಏನು ಹೇಳ್ಬೋದು ನೋಡಿ. ಫಸ್ಟ್ ಒನ್ ಡಿಫ್ರೆನ್ಸ್ ಕ್ಲಿಯರಾಗಿ ಹೇಳ್ಬೋದು. SN1 ರಿಯಾಕ್ಷನ್ ಇರ್ಬೋದು, ಅದು SN2 ಇರ್ಬೋದು. SN1 ಮೆಕ್ಯಾನಿಸಮ್ನಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಹೇಳುವಾಗ ರಿಯಾಕ್ಟೆಂಟ್ಸ್ ಅಥವಾ ಕಾನ್ಸಂಟ್ರೇಷನ್ ಅಥವಾ ರಿಯಾಕ್ಟೆಂಟ್ಸ್ ಅಂತ ತಗೊಳ್ಳುವಾಗ ಜನರಲ್ ಆಗಿ ದಿಸ್ ಈಸ್ ದ ಕಾನ್ಸಂಟ್ರೇಷನ್ ಡಿಪೆಂಡಿಂಗ್ ಅಪಾನ್ ಓನ್ಲಿ ಫಾರ್, ಅಂದರೆ ಇಲ್ಲಿ ಹೇಳುವಾಗ ದ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಆಲ್ಕೈಲ್ ಹ್ಯಾಲೈಡ್ಸ್. ದ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ಸ್ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ. ಅಥವಾ ನಾವು ಹೇಳುವಾಗ ಓನ್ಲಿ ಫಾರ್ ದ ಟರ್ಷರಿ ಇರ್ಬೋದು, ಜನರಲಾಗಿ ಹೇಳುವಾಗ ಅಥವಾ ಟರ್ಷರಿ ಬ್ಯೂಟಿಲ್ ಬ್ರೋಮೈಡ್ ಅಂತ ಕೂಡ ಹೇಳ್ಬೋದು. ನೀವು ಏನು ಬರೀಬೇಕಪ್ಪ ಅಂದರೆ ದ ರೇಟ್ ಆಫ್ ದ ರಿಯಾಕ್ಷನ್, ದ ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 1, ಆರ್ಡರ್ ಆಫ್ ದ ರಿಯಾಕ್ಷನ್ ಈಸ್ 2. ಯಾಕೆಂದರೆ ದ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಓನ್ಲಿ ಆಲ್ಕೈಲ್ ಹ್ಯಾಲೈಡ್. ಇಲ್ಲಿ ದ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ನ್ಯೂಕ್ಲಿಯೋಫೈಲ್. ನೋಡಿ ಇಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಆಲ್ಕೈಲ್ ಹ್ಯಾಲೈಡ್ಸ್. So depends on alkyl halides. First difference ಏನು ಬರೀಬೋದು, the rate of a reaction depends on concentration of alkyl halides. ಯಾವುದರಲ್ಲಿ SN1 ಅಲ್ಲಿ. ಇಲ್ಲಿ the rate of a reaction depends on concentration of alkyl halide. Concentration of alkyl halide and nucleophile. ಬರೀಬೋದಾ ನೋಡಿ ಇಲ್ಲಿ SN1 ಅಲ್ಲಿ it depends only on the concentration of alkyl halide. So SN2 ಅಲ್ಲಿ it depends both concentration of alkyl halide ಮತ್ತು concentration of nucleophile. ಒಂದು. ಸೊ ಎರಡನೇ ಪಾಯಿಂಟ್ ಏನು ಬರೀಬೋದು, SN1 involves 2 steps. It is 2 steps mechanism. ಬರೀಬೋದಾ 2 step mechanism ಅಂತ. It involves a single step mechanism, one step. One step. Clear? One step. ಸರಿ. ಸೊ ಮೂರನೇ ಬರೀಬೋದು, it follows first order reaction. It follows second order kinetics ಅಂತ ಕೂಡ ಹೇಳ್ತೀವಿ, kinetics ಅಂತ ಕರಿತೀವಿ ಇಲ್ಲಿ. ಸೊ ಹಾಗೆ ನೋಡಿ, it follows first order. ಸೊ ಇಲ್ಲಿ ಹೇಳುವಾಗ it follows second order kinetics. ಸೆಕೆಂಡ್ ಆರ್ಡರ್. ಓಕೆ, ಕ್ಲಿಯರ್. ಮೂರನೇದು ಏನು ಕೊಡ್ಬೋದು, ಆರ್ಡರ್ ಆಫ್ ರಿಯಾಕ್ಟಿವಿಟಿ ಕೊಡ್ಬೋದಾ. SN1 ಅಲ್ಲಿ ಟರ್ಷರಿ ಇಸ್ ಗ್ರೇಟರ್ ದನ್ ಸೆಕೆಂಡರಿ ಇಸ್ ಗ್ರೇಟರ್ ದನ್ ಪ್ರೈಮರಿ ಇಸ್ ಗ್ರೇಟರ್ ದನ್ ಮೀಥೈಲ್. ಸೊ ಕೊಡ್ಬೋದು ಯಾವುದೇ ರೀತಿಯ ನೋಡಿ ಹೇಳುವಾಗ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟರ್ಷರಿ ಇಸ್ ಗ್ರೇಟರ್ ದನ್ ಸೆಕೆಂಡರಿ ಇಸ್ ಗ್ರೇಟರ್ ದನ್ ಪ್ರೈಮರಿ ಇಸ್ ಗ್ರೇಟರ್ ದನ್ ಮೀಥೈಲ್ ಆಲ್ಕೈಲ್ ಹ್ಯಾಲೈಡ್. ಅದು ಮೀಥೈಲ್ ಹ್ಯಾಲೈಡ್ ಅಂತ ಕೂಡ ಕರಿಬೋದು. ಯಾವ ಕೇಸಲ್ಲಿ SN1 ಅಲ್ಲಿ. SN2 ಅಲ್ಲಿ ಏನು ಹೇಳ್ಬೋದು, ಸೊ ಪ್ರೈಮರಿ ಇಸ್ ಗ್ರೇಟರ್ ದನ್ ಸೆಕೆಂಡರಿ is greater than tertiary is greater than methane. This is the order of reactivity of the following mechanisms. ಇದು ಆರ್ಡರ್ ಆಫ್ ರಿಯಾಕ್ಟಿವಿಟಿ ರೀತಿ ಇರುತ್ತೆ. SN1 ಮತ್ತೊಂದು ಯಾವುದು, SN2 ಅಲ್ಲಿ ನಾವು ಈ ರೀತಿ ಅದನ್ನು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಫೋರ್ತ್ ಒನ್ ಏನು ಹೇಳ್ಬೋದು, ನಾನು ಹೇಳಿದ್ದೀನಿ ನೆನ್ನೆ ಕ್ಲಾಸಲ್ಲಿ ಈ SN1 ಅಲ್ಲಿ ಎರಡು ಟರ್ಮ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಒಂದು ರಿಟೆನ್ಷನ್ ಮತ್ತೊಂದು ಇನ್ವರ್ಷನ್. ಕರೆಕ್ಟಾ? SN1 ಮೆಕ್ಯಾನಿಸಮ್ನಲ್ಲಿ we observed that it generally retention and inversions are possible. Retention ಮತ್ತು inversion possible ಇದೆ. ಅದೇ SN2 ಅಲ್ಲಿ ಬಂದರೆ ಓನ್ಲಿ ಇನ್ವರ್ಷನ್ ಇಸ್ ಪಾಸಿಬಲ್. ದಟ್ ನೇಮ್ಡ್ ಇನ್ವರ್ಷನ್ ಇಸ್ ಕಾಲ್ಡ್ ವಾಲ್ಡೆನ್ ಇನ್ವರ್ಷನ್ ಅಂತ ಕೂಡ ಕರಿತೀವಿ. ಬರ್ಕೋಬೋದ ಡಿಫರೆನ್ಸನ್ನು ನೋಡಿ, ಇಲ್ಲೂ ಕೂಡ ಡಿಫರೆನ್ಸ್ನ ಬರ್ಕೋಬೋದು. ಇಲ್ಲಿ ಏನು ಬರುತ್ತೆ ಅಂದರೆ ರಿಟೆನ್ಷನ್
ರಿಟೆನ್ಷನ್ ಆ್ಯಂಡ್ ಇನ್ವರ್ಷನ್. ರಿಟೆನ್ಷನ್ ಇನ್ವರ್ಷನ್ ಎರಡೂ ಕೂಡ ಸಾಧ್ಯತೆ ಇದೆ, ಎರಡೂ ಬರ್ತವೆ ಇದರಲ್ಲಿ, ಮತ್ತೇನು. ಓಕೆ, ಸೊ ಇಲ್ಲಿ ಫಿಫ್ತ್ ಇಸ್ ದ 1 2 3 4 ಸಾರಿ 4 ಪಾಯಿಂಟ್. ಇಲ್ಲಿ ಫಿಫ್ತ್ ಪಾಯಿಂಟ್ ಬರೆಯುವಾಗ ಓನ್ಲಿ ಇನ್ವರ್ಷನ್, ದಟ್ ಇಸ್ ಕಾಲ್ಡ್ ವಾಲ್ಡೆನ್ ಇನ್ವರ್ಷನ್. ಓನ್ಲಿ ಇನ್ವರ್ಷನ್ ಇಸ್ ಪಾಸಿಬಲ್, ದಟ್ ಇನ್ವರ್ಷನ್ ಇಸ್ ಕಾಲ್ಡ್ ಆಸ್ ದ ವಾಲ್ಡೆನ್ ಇನ್ವರ್ಷನ್ ಅಂತ ಕೂಡ ಕರೀತಾರೆ, ವಾಲ್ಡೆನ್ ಇನ್ವರ್ಷನ್. ಸೊ ಇನ್ನು ಬೇಕಾದಷ್ಟು ಪಾಯಿಂಟ್ಸ್ ಇನ್ನೊಂದು ಬೇಕಾದ್ರೆ ಕೊಡ್ಬೋದು. ರೀಅರೇಂಜ್ಮೆಂಟ್ ಈಸ್ ಪಾಸಿಬಲ್. ರೀಅರೇಂಜ್ಮೆಂಟ್ ಈಸ್ ಪಾಸಿಬಲ್, ಖಂಡಿತ ಅರೇಂಜ್ಮೆಂಟ್ ಪಾಸಿಬಲ್ ಇದೆ, ಬಟ್ ರೀಅರೇಂಜ್ಮೆಂಟ್ ಈಸ್ ನಾಟ್ ಪಾಸಿಬಲ್ ಹೇಳ್ಬೋದು. ಖಂಡಿತವಾಗಿ ಇಲ್ಲಿ ಹೇಳುವಾಗ ರೀಅರೇಂಜ್ಮೆಂಟ್ ಈಸ್ ಪಾಸಿಬಲ್. ರೀಅರೇಂಜ್ಮೆಂಟ್ ಈಸ್ ಪಾಸಿಬಲ್. ಇಲ್ಲಿ ಬೇಕಾದ್ರೆ ರೀಅರೇಂಜ್ಮೆಂಟ್ is not possible. Rearrangement is not possible. ನೋಡಿ ಇಷ್ಟೊಂದು ಡಿಫ್ರೆನ್ಸ್ ಇದೆ, ಇಷ್ಟೊಂದು 6 ಡಿಫ್ರೆನ್ಸನ್ನು ಹೇಳಿದ್ದೀನಿ ಅಷ್ಟೇ. ಎಕ್ಸಾಮಲ್ಲಿ ಆದರೂ 2 ಮಾರ್ಕ್ಸಿಗೆ ರೈಟ್ ದ ಡಿಫ್ರೆನ್ಸ್ ಅಂತ ಕೇಳಿದಾಗ ಹೈಯೆಸ್ಟ್ ಮಾರ್ಕ್ಸು ಕೆಮಿಸ್ಟ್ರಿಲಿ 3 ಮಾರ್ಕ್. 5 ಮಾರ್ಕ್ ಕ್ವಶನ್ಸ್ ಅಂತ ನಾವು ಹೇಳ್ಕೊತೀವಿ. 5ಕ್ಕೆ 5 ಮಾರ್ಕ್ಸ್ ಎಲ್ಲೂ ಕೂಡ ಡೈರೆಕ್ಟಾಗಿ ಕೇಳಿರಲ್ಲ ಯಾರು ಕೂಡ. ಓನ್ಲಿ ಫಾರ್ 3+2 ಅಂತ ಮಾಡ್ತಾರೆ, ಇಲ್ಲ 2+2+1 ಅಂತ ಮಾಡ್ತಾರೆ. ಹಾಗಾಗಿ 2 ಮಾರ್ಕ್ಸಿಗೆ ತಮಗೆ ಏನಾದ್ರು ಡಿಫ್ರೆನ್ಸ್ ಕೇಳಿದ್ರೆ 2 ಪಾಯಿಂಟ್ಸನ್ನ ಬರಿಬೋದು. ಇಲ್ಲಿ 2 ಪಾಯಿಂಟ್ಸ್, ಇಲ್ಲಿ 2 ಪಾಯಿಂಟ್ಸ್ ಬರೋ ಇಲ್ಲಿ ಗೆಟ್ 2 ಮಾರ್ಕ್. ಅದೇನಾದ್ರು ಇಲ್ಲಿ 2 ಪಾಯಿಂಟ್ಸ್ ಬರೋ, ಇಲ್ಲಿ 1 ಪಾಯಿಂಟ್ಸ್ ಬರೋ, 1 ಮಾರ್ಕ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ 2 ಡಿಫ್ರೆನ್ಸ್ ಗೊತ್ತಿರುತ್ತೆ ಹುಡುಗರಿಗೆ, ಇಲ್ಲಿ 1 ಮಾತ್ರ ಡಿಫ್ರೆನ್ಸ್ ಗೊತ್ತಿರುತ್ತೆ. ಸೊ ಅಥವಾ ಈ ಡಿಫ್ರೆನ್ಸ್ ಬರೆಯುವಾಗ ಇಲ್ಲಿ ಬರೆಯೋ ಡಿಫ್ರೆನ್ಸಿಗೆ ಸರಿಸಮನಾಗಿ ಬರೀಬೇಕು. ಹೆಂಗೆ ಅಂತ ಕೇಳಿದ್ರೆ ಇಟ್ ಇನ್ವಾಲ್ವ್ಸ್ 2 ಸ್ಟೆಪ್ ಮೆಕ್ಯಾನಿಸಮ್ ಅಂತ ಬರೆದ್ಬಿಟ್ಟು ಇಲ್ಲಿ ಸೆಕೆಂಡ್ ಆರ್ಡರ್ ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ 2 ಸ್ಟೆಪ್ ಅಂತ ಹೇಳಿದ್ರೆ ಇಲ್ಲಿ 1 ಸ್ಟೆಪ್ ಅಂತ ಹೇಳಬೇಕು. ಇಲ್ಲಿ ಫಸ್ಟ್ ಆರ್ಡರ್ ಅಂತ ಹೇಳಿದ್ರೆ ಸೆಕೆಂಡ್ ಆರ್ಡರ್ ಅಂತ ಹೇಳಬೇಕು. ಅದು ನೀವು SN1 ಫಸ್ಟ್ ಆರ್ಡರ್ ಅಂತ ಹೇಳ್ಬಿಟ್ಟು ಇಲ್ಲಿ 2 ಸ್ಟೆಪ್ ಮೆಕ್ಯಾನಿಸಮ್ ಅಂತ ಬರೋದು ತಪ್ಪಾಗುತ್ತೆ. ಡಿಫ್ರೆನ್ಸ್ ಅಂತ ಹೇಳಿದಾಗ ಆ ಏನು ಮೊದಲು ಡಿಫ್ರೆನ್ಸ್ ಕೊಡ್ತೀಯಲ್ಲ, ಫಸ್ಟ್ ಡಿಫ್ರೆನ್ಸ್ ಕೊಡ್ತೀರಲ್ಲ, ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಹಂಗೆ ಕೊಡಬೇಕು. ಕೆಲವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಡಿಫ್ರೆನ್ಸ್ ಬರೆಯುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಆರ್ಡರ್ ಅಂತ ಬರ್ಬಿಡ್ತಾರೆ. ಇಲ್ಲಿ ಬರೆಯುವಾಗ ಆರ್ಡರ್ ಹೇಳಬೇಕು, ಅದು ಬಿಡ್ತಾನೆ, ಸ್ಟೆಪ್ಸ್ ಹೇಳ್ತಾನೆ ಅವನು. ಇಟ್ ಫಾಲೋಸ್ ಫಸ್ಟ್ ಆರ್ಡರ್, ಇಲ್ಲಿ ಇಟ್ ಈಸ್ ಸಿಂಗಲ್ ಸ್ಟೆಪ್ ಅಂತ ಹೇಳ್ತಾನೆ, ತಪ್ಪು. ಸ್ಟೆಪ್ ಕೇಳುವಾಗ 2 ಸ್ಟೆಪ್ 1 ಸ್ಟೆಪ್ ಅದೇನು ಇದೆ ಬರೀಬೇಕು. ಸ್ಟೆಪ್ಪೇ ಬರಬೇಕು, ಆರ್ಡರೇ ಬರಬೇಕು, ರಿಯಾಕ್ಟಿವಿಟಿನೇ ಬರಬೇಕು, ರಿಯರ್ಮೆಂಟೇ ಬರಬೇಕು. ಅದಕ್ಕೆ ಬದಲಾಗಿ ಬೇರೆ ಏನೂ ಕೂಡ ಬರಲಿಕ್ಕೆ ಬರಲ್ಲ. ಆಗ ಡಿಫ್ರೆನ್ಸ್ ಬರೆಯುವಾಗ ಎರಡೂ ಕಡೆಯೂ ಕೂಡ ಸೇಮ್ ಡಿಫ್ರೆನ್ಸ್ ತೊಗೋಬೇಕು. ಚಾನಲ್ ಬರೆಯುವಾಗ ನೆನಪಲ್ಲಿ ಇಟ್ಕೊಳ್ಳಿ, ಕ್ಯಾರಿ ಮಾಡಿ. 2 ಡಿಫ್ರೆನ್ಸ್ನ ಬರಬೇಕು, ಇಲ್ಲಿ 2 ಬರೀಬೇಕು, ಇಲ್ಲಿ 2 ಬರೀಬೇಕು. ಒಂದು ವೇಳೆ ಅಂದರೆ ಇಲ್ಲಿ 2 ಡಿಫ್ರೆನ್ಸ್ನ ಕರೆಕ್ಟಾಗಿ ಬರೆದ್ಬಿಟ್ಟು ಒಂದನ್ನು ಬರೆದು ಇಲ್ಲೊಂದು ಬರೆದಂಗೆ ಇದ್ದರೆ 1.5 ಮಾರ್ಕ್ ಕೊಡಲ್ಲ, 1.5 ಮಾರ್ಕ್ ನಮ್ಮಲ್ಲಿ ಕ್ಯಾರಿ ಮಾಡಲ್ಲ. ಹಾಗಾಗಿ 1 ಮಾರ್ಕ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಹೇಳ್ತಾ ಇರೋದು ಡಿಫ್ರೆನ್ಸ್ ಬರೆಯುವಾಗ ನೋಡ್ಕೊಳ್ಳಿ, ಇಷ್ಟು ಡಿಫ್ರೆನ್ಸ್ ಇದ್ದರೆ ಸಾಕು ಅಂತ ಅಂದ್ಕೊಳ್ಳಿ. ಸೊ ಕ್ಲಿಯರ್ ನೋಡಿ, ಇಷ್ಟು ಡಿಫ್ರೆನ್ಸ್ ಇದೆ, ಇನ್ನೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಇಷ್ಟು ಡಿಫ್ರೆನ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ಒಂದು ನೀವು ಅಟ್ಲೀಸ್ಟ್ ಒಂದು 6 ಡಿಫ್ರೆನ್ಸಲ್ಲಿ ಒಂದು 3 ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. 3 to 4 ಡಿಫ್ರೆನ್ಸ್ ನೆನ್ಪಿಟ್ಕೊಂಡ್ರೆ ದಟ್ ಈಸ್ ಎನಫ್ ಅಂತ ಅಂದ್ಕೊಂಡ್ರೆ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ SN1 and SN2 mechanism. That's all. So I will move on to the next concept is stereochemical aspects of stereochemical ಅಂತ ಕೂಡ ಕರೀತೀವಿ. ಅದನ್ನು ಜನರಲ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಆಫ್ ಸ್ಟೀರಿಯೋಕೆಮಿಸ್ಟ್ರಿ ಅಂತ ಕೂಡ ಕರೀತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಬರುತ್ತೆ. ಇಲ್ಲಿ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್, stereochemical aspects of nucleophilic, stereochemical aspects of nucleophilic substitution reaction. Nucleophilic substitution reaction. This is the stereochemical aspects of nucleophilic substitution reaction ಅಂತ ಕೂಡ ಕರಿತೀವಿ. ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಫಂಡಮೆಂಟಲ್ ಟರ್ಮ್ಸ್ ಇನ್ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಕೂಡ ಕರಿತೀವಿ. ಕ್ಯಾನ್ ಕರೆಕ್ಟ್ ಆಸ್ ಇದು ಹೆಡಿಂಗ್ ಇದೆ, ಇದರಲ್ಲಿ ಇನ್ನೊಂದು ಥರ ಕೂಡ ಇರೋದ್ರಿಂದ ಫಂಡಮೆಂಟಲ್ terms in optical isomerism. Fundamental terms in optical isomerism. So fundamental terms in optical isomerism ಅಂತ ಕೂಡ ಕರೀತೀವಿ. ಕ್ಲಿಯರ್ ನೋಡಿ, ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್
ಫಂಡಮೆಂಟಲ್ ಟರ್ಮ್ಸ್ ಇನ್ ಆಪ್ಟಿಕಲ್ ಐಸೋಮರಿಸಮ್. ಯಾವ್ಯಾವ ಫಂಡಮೆಂಟಲ್ ಟರ್ಮ್ಸ್ಗಳು ಯೂಸ್ ಮಾಡ್ತೀರಾ ಅದರಲ್ಲಿ ನಿಯರ್ಲಿ ಒಂದು 7ರಿಂದ 8 ಅಥವಾ 10 ಟರ್ಮ್ಸ್ಗಳು ಬರ್ಬೋದು. ಆ ಟರ್ಮ್ಸ್ಗಳನ್ನ ಜಸ್ಟ್ ಇರಲಿ, ಅದರಲ್ಲಿ 1 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ಕೇಳುವಾಗ ಯಾವ್ಯಾವುದು ಅಂತ ನಾವು ತೊಗೊಳ್ತಾ ಹೋದರೆ ಫಸ್ಟ್ ಟರ್ಮ್ ಬಂದ್ಬಿಟ್ಟು ಆಪ್ಟಿಕಲ್ ಆಕ್ಟಿವಿಟಿ ಅಂತ ಒಂದು ಟರ್ಮ್ ಬರುತ್ತೆ. ದ ಫಸ್ಟ್ ಟರ್ಮ್ ಇಸ್ ಕಾಲ್ಡ್ ಆಪ್ಟಿಕಲ್ ಆಕ್ಟಿವಿಟಿ. ದ ಫಸ್ಟ್ ಟರ್ಮ್ ಈಸ್ ದ ಆಪ್ಟಿಕಲ್ ಆಕ್ಟಿವಿಟಿ. So what is the meaning of optical activity? Optical activity means activity is a property. So ಇಲ್ಲಿ the property of the substance to rotate the plane of the polarized light ಅಂತ. ಸೊ ಏನಾಗತ್ತಂದರೆ ಒಂದು ಸಬ್ಸ್ಟೆನ್ಸ್ ಮೇಲೆ ಒಂದು ಲೈಟನ್ನ ಬಿಟ್ಟಾಗ, ಪೋಲಾರೈಸ್ಡ್ ಲೈಟನ್ನು ಬಿಟ್ಟಾಗ ಆ ಲೈಟನ್ನು ರೊಟೇಟ್ ಮಾಡಬೇಕು. ಆ ರೊಟೇಟ್ ಮಾಡ್ತಕ್ಕಂಥ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಪ್ಪ ಅಂದರೆ ಆಪ್ಟಿಕಲ್ ಆಕ್ಟಿವಿಟಿ. ಸೊ ಓಕೆ, ಆಪ್ಟಿಕ್ಸ್ ಮತ್ತು ಬಟ್ ಲೈಟ್ ಅಂತ. ಆಪ್ಟಿಕ್ಸ್ ಅಂದರೆ ದ ಸ್ಟಡಿ ಆಫ್ ಪ್ರಾಪರ್ಟೀಸ್ ಆಫ್ ಲೈಟ್. ದ ಸ್ಟಡಿ ಆಫ್ ಪ್ರಾಪರ್ಟೀಸ್ ಆಫ್ ಲೈಟ್. ಸೊ ಲೈಟಿನ ಪ್ರಾಪರ್ಟೀಸ್ನ ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ರ್ಯಾಂಚ್ ಆಫ್ ಫಿಸಿಕ್ಸ್ ನಾವೇಂತ ಕರಿತೀವಿ, ಆಪ್ಟಿಕ್ಸ್ ಅಂತ ಕರಿತೀವಿ. ಕ್ಲಿಯರ್? ಅದೇ ರೀತಿ ಆಪ್ಟಿಕಲ್ ಆಕ್ಟಿವಿಟಿ ಅಂತಂದರೆ ಈಸ್ ಅ ಪ್ರಾಪರ್ಟಿ, ಒಂದು ಪ್ರಾಪರ್ಟಿ ಆಫ್ ದ ಸಬ್ಸ್ಟೆನ್ಸ್ ಟು ರೊಟೇಟ್ ದ ಪ್ಲೇನ್ ಆಫ್ ದ ಪೋಲರೈಸ್ಡ್ ಲೈಟ್. ಒಂದು ಪ್ಲೇನ್ ಪೋಲರೈಸ್ಡ್ ಲೈಟನ್ನು ರೊಟೇಟ್ ಮಾಡಬೇಕು. ಆ ಮಾಡ್ತಕ್ಕಂಥ ಪ್ರಾಪರ್ಟಿ ನಾವೇಂತ ಕರಿತೀವಪ್ಪ ಅಂತಂದ್ರೆ ಸೊ ಆಪ್ಟಿಕಲ್ ಆಕ್ಟಿವಿಟಿ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಆಪ್ಟಿಕಲ್ ಆಕ್ಟಿವಿಟಿ ಅಂದರೆ ಪ್ರಾಪರ್ಟಿ. ಆಪ್ಟಿಕಲ್ ಆಕ್ಟಿವಿಟಿ ಅಂದರೆ ಪ್ರಾಪರ್ಟಿ ಆಫ್ ಸಬ್ಸ್ಟೆನ್ಸ್. ಪ್ರಾಪರ್ಟಿ ಆಫ್ ಸಬ್ಸ್ಟೆನ್ಸ್ ಟು ರೊಟೇಟ್ plane of the polarized light. To rotate plane of the polarized light. This is called as optical activity. The property of the substance to rotate the plane of the polarized light is called as the optical activity. So one clear. ಇನ್ನೊಂದು ಕೇಳ್ತಾರೆ, ಆಪ್ಟಿಕಲ್ ಆಕ್ಟಿವ್ ಸಬ್ಸ್ಟೆನ್ಸ್ ಅಂದರೆ ಎರಡನೇ ಕಾನ್ಸೆಪ್ಟ್. ದಿಸ್ ಇಸ್ ಒನ್ ಟರ್ಮ್. ಎರಡನೇ ಆಪ್ಟಿಕಲಿ ಅಥವಾ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್. ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂದರೆ ಏನು ಅಂತ ಕೇಳ್ತಾರೆ. ಇಲ್ಲಿ ಸಬ್ಸ್ಟೆನ್ಸ್ ಸೇರಿಸಷ್ಟೇ. ದ ಪ್ರಾಪರ್ಟಿ ಆಫ್ ಎ ಸಬ್ಸ್ಟೆನ್ಸ್ ಟು ರೊಟೇಟ್ ದ ಪ್ಲೇನ್ ಆಫ್ ದ ಪೋಲಾರೈಸ್ಡ್ ಲೈಟ್. ಟು ರೊಟೇಟ್ ದ, ಅದು ಬಲಗಡೆ ರೈಟ್ ಸೈಡ್ ಮಾಡ್ಬೋದು. ಅದು ಹೇಳ್ತೀನಿ ನಿಮಗೆ. ಕ್ಲಾಕ್ ವೈಸ್ ರೊಟೇಷನ್ ಇರುತ್ತೆ ಮತ್ತು ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಯಾವ ಸಬ್ಸ್ಟೆನ್ಸ್ಗಳು ಅದನ್ನು ರೈಟ್ ಸೈಡ್ ನಥಿಂಗ್ ಬಟ್ ಕ್ಲಾಕ್ ವೈಸ್ ಅಂತ ಕರಿತೀವಿ, ಲೆಫ್ಟ್ ಸೈಡ್ ನಥಿಂಗ್ ಬಟ್ ಅದನ್ನು ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ. ಅದು ನಾನು ಹೇಳ್ತೀನಿ, ಅದಕ್ಕೊಂದು ಪ್ರಾಪರ್ಟಿ, ಅದನ್ನು ಕೂಡ ನಾನು ಕ್ಲಿಯರ್ ಹೇಳ್ತೀನಿ ನಿಮಗೆ. ಇಲ್ಲಿ ನಮಗೆ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂದರೆ ಏನು ಅಂದರೆ ಸಬ್ಸ್ಟೆನ್ಸ್ಗಳು, ಕಾಂಪೌಂಡ್ಸ್ ವಿಚ್ ಕ್ಯಾನ್ ರೊಟೇಟ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಈಸ್ ಕಾಲ್ಡ್ ಆಸ್ ದ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್. ಕ್ಲಿಯರ್? ಇಲ್ಲಿ ಆಪ್ಟಿಕಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಪ್ರಾಪರ್ಟಿ ಆಫ್ ಸಬ್ಸ್ಟೆನ್ಸ್ ಟು ರೊಟೇಟ್ ದ ಪ್ಲೇನ್ ಆಫ್ ದ ಪೋಲಾರೈಸ್ಡ್ ಲೈಟ್. ಕ್ಲಿಯರ್? ಪ್ರಾಪರ್ಟಿ. ಅದೇ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಯಾವ ಕಾಂಪೌಂಡ್ಸ್ಗಳು ಅಥವಾ ಯಾವ ಸಬ್ಸ್ಟೆನ್ಸ್ಗಳು ಪ್ಲೇನ್ ಪೋಲಾರೈಸ್ಡ್ ಲೈಟನ್ನು ರೊಟೇಟ್ ಮಾಡ್ತವೋ ಅಂಥ ಸಬ್ಸ್ಟೆನ್ಸ್ಗಳಿಗೆ, ಅಂಥ ಕಾಂಪೌಂಡ್ಸ್ಗಳಿಗೆ ನಾವೇಂತ ಕರಿತೀವಿ ಅಂದರೆ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಅದೇ ಪಾಯಿಂಟ್ ಹೇಳಿದಲ್ಲಿ ದ ಕಾಂಪೌಂಡ್ಸ್ ಅಂತ ಪ್ರಶ್ನೆ ಇದೆ. ದ ಕಾಂಪೌಂಡ್ಸ್, ಕ್ಲಿಯರ್, ದ ಕಾಂಪೌಂಡ್ಸ್ ಟು ರೊಟೇಟ್ ದ ಪ್ಲೇನ್ ಆಫ್ ದ polarized light is called as the optically active substance or optically active compound ಅಂತ ಕರಿತೀವಿ. ಕ್ಲಿಯರ್? ಇಲ್ಲಿ ನೋಡ್ಕೊಳ್ಳಿ, ನಾವು ಹೇಳೋ ಪಾಯಿಂಟ್ಸ್ ಅಷ್ಟೇ. ಇಲ್ಲಿ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಆಪ್ಟಿಕಲಿ ಆಕ್ಟಿವಿಟೀಸ್ ಪ್ರಾಪರ್ಟಿ ಆಫ್ ದ ಸಬ್ಸ್ಟೆನ್ಸ್. ಕ್ಲಿಯರ್? ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕೇಳಿದಾಗ ಯಾವ ಸಬ್ಸ್ಟೆನ್ಸ್ಗಳು ಅಥವಾ ಯಾವ ಕಾಂಪೌಂಡ್ಸ್ಗಳು ಪ್ಲೇನ್ ಪೋಲಾರೈಸ್ಡ್ ಲೈಟ್ ರೊಟೇಟ್ ಮಾಡ್ತವೋ ಅಂಥವ್ರಿಗೆ ನಾವೇಂತ ಕರಿತೀವಿ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಥವಾ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಇದು ಎರಡನೇ ಪ್ರಾಪರ್ಟಿ, ಇದು ಎರಡನೇ ಟರ್ಮ್. ಸೊ ಮೂರನೇದು ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಬರುತ್ತೆ. ಮೂರನೇದು, ಥರ್ಡ್ ಒನ್ ಇಸ್ ಕಾಲ್ಡ್ ಆಪ್ಟಿಕಲ್ ಐಸೋಮೆರಿಸಮ್. ಆಪ್ಟಿಕಲ್ ಐಸೋಮೆರಿಸಮ್. ಸೊ ನೋಡಿ, ಆಪ್ಟಿಕಲ್ ಐಸೋಮೆರಿಸಮ್ ಹೇಳೋದಕ್ಕೆ ಮುಂಚೆ ಐಸೋಮರ್ಸ್ ನನಗೆ ಗೊತ್ತಿರಬೇಕು. ಐಸೋಮರ್ಸ್ ಅಂತಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಮಿಲರ್ ಇರಬೇಕು, ಸ್ಟ್ರಕ್ಚರ್ ಫಾರ್ಮುಲಾ ಬೇರೆ ಇರಬೇಕು. ಅದಕ್ಕೆ ನಾವು ಐಸೋಮರ್ಸ್ ಅಂತ ಕರಿತೀವಿ. ಆ ಒಂದು ಪ್ರೋಸೆಸ್ಸಿಗೆ ಅಥವಾ ಆ ಒಂದು ಫಿನಾಮಿನಕ್ಕೆ ನಾವು ಐಸೋಮೆರಿಸಮ್ ಅಂತ ಕರಿತೀವಿ. ಅಂದರೆ 2 or more ಕಾಂಪೌಂಡ್ಸ್ having the same molecular formula but different structural formula. So we can call it as the isomers. The property or process or phenomenon is called as the isomerism ಅಂತ ಕರಿತೀವಿ. ಹಾಗಾದರೆ ಸೊ ವಾಟ್ ಈಸ್ ಆಪ್ಟಿಕಲ್ ಐಸೋಮೆರಿಸಮ್? ಆಪ್ಟಿಕಲ್ ಐಸೋಮೆರಿಸಮ್ ಅಂದರೆ ಏನಪ್ಪ ಅಂದರೆ 2 or more compounds ಸೇಮ್ ಇದು having the same molecular formula
ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬಟ್ ಡಿಫರಿಂಗ್ ಇನ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಅಂತ ಹೇಳ್ತಾರೆ. ಸೇಮ್ ಹೇಳ್ಕೊಂಬನ್ನಿ ಇಲ್ಲಿ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ನೋಡಿ, ನೆನ್ಪಿಟ್ಕೊಳ್ಳಿ. ಆಪ್ಟಿಕಲ್ ಐಸೋಮೆರಿಸಮ್ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಐಸೋಮೆರಿಸಮ್ ಬಗ್ಗೆ ಗೊತ್ತಿರಬೇಕು. ಐಸೋಮೆರಿಸಮ್ ಅಂದರೆ ಏನಪ್ಪ ಅಂದರೆ ಎರಡಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಕಾಂಪೌಂಡ್ಸ್ಗಳಲ್ಲಿ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತೆ. ಸೊ ಅಂಥವಕ್ಕೆ ನಾವು ಐಸೋಮರ್ಸ್ ಅಂತ ಕರಿತೀವಿ. ಆ ಒಂದು ಪ್ರಾಸೆಸ್ಸಿಗೆ ಅಥವಾ ಫಿನಾಮಿನನ್ಗೆ ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಹೌ ಟು ಡಿಫೈನ್ ಆಪ್ಟಿಕಲ್ ಐಸೋಮೆರಿಸಮ್? ಆಪ್ಟಿಕಲ್ ಐಸೋಮೆರಿಸಮ್ ಹೆಂಗೆ ಡಿಫೈನೇಷನ್ ಕೊಡ್ತೀಯಪ್ಪ ನೀನು ಅಂತ ಹೇಳಿದ್ರೆ, ಇಲ್ಲೂ ಕೂಡ 2 or more compounds having the same molecular formula but different structural formula and differing in the rotation of plane polarized light ಅಂತ ಕರೀತಾರೆ. ಸೊ ಇಂಥ ಕಾಂಪೌಂಡ್ಸ್ಗಳು, ಇಂಥ ಐಸೋಮರ್ಸ್ಗಳಲ್ಲಿ ಬೇರೆ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತೆ. ಆದರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ರೊಟೇಟ್ ಮಾಡುವಾಗ ರೊಟೇಷನ್ ಆಫ್ ಪ್ಲೇನ್ ಪೋಲಾರ್ ಲೈಟ್ ಇಸ್ ಡಿಫ್ರೆಂಟ್. Rotation of plane polarized light is different or differing. So that is called as the optical isomers. The phenomenon is called as the optical isomerism. Clear? Vidya, 2 or more compounds having same molecular formula but different structural formula but differing in the rotation of plane polarized light. But differing in the rotation of plane of the polarized light. ಅಂದರೆ ಸೊ ಆ ಒಂದು ಕಾರಣಕ್ಕೋಸ್ಕರ ಸೊ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟಿನ ರೊಟೇಷನ್ಸನ್ನು ಡಿಫರಿಂಗ್ ಮಾಡ್ತವೆ. ಸೊ ದಟ್ ಆರ್ ಕಾಲ್ಡ್ ಆಪ್ಟಿಕಲ್ ಐಸೋಮರ್ಸ್. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ದ ಆಪ್ಟಿಕಲ್ ಐಸೋಮರಿಸಮ್. ಇಷ್ಟು ಹೇಳಿದ್ರೆ ಸಾಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಎಕ್ಸಾಂಪಲ್ ಲ್ಯಾಕ್ಟಿಕ್ ಆಸಿಡ್ ಎಕ್ಸಾಂಪಲ್ ಕೂಡ ನೋಡ್ಬೋದು. 2 ಮಾರ್ಕ್ಸಿಗೆ ಒಂದ್ಸಲ ಹೇಳಿದ್ದಾರೆ. So what is optical isomerism? Give an example ಅಂತ ಕೇಳಿದಾಗ 2 or more compounds having the same molecular formula but a different structural formula and differing in the rotation of plane polarized light ಅಂತ ಹೇಳಿದ್ರು ಕೂಡ ಸಾಕು ಅಂತ ಅನ್ಕೊಂಡು. ಸೊ ಇದಾಗಿದ್ರೆ ಸೊ ಇಲ್ಲಿಗೆ 3 ಟರ್ಮ್ಸ್ ನಾವು ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ 4th ಟರ್ಮ್ ಬಂದ್ಬಿಟ್ಟು ಡೆಕ್ಸ್ಟ್ರೋರೊಟೇಟರಿ ಅಂತ ಡೆಕ್ಸ್ಟ್ರೋರೊಟೇಟರಿ ಅಥವಾ ಇದಕ್ಕೆ ಪ್ಲಸ್ ಅಂತ ಕೂಡ ಕರೀತಾರೆ, ಪ್ಲಸ್ ಐಸೋಮರ್ಸ್. ಅಥವಾ ಇಲ್ಲಿ ಇನ್ನೊಂದು ಬೇಕಾದ್ರೆ ಡೆಕ್ಸ್ಟ್ರೋರೊಟೇಟರಿ ಸಬ್ಸ್ಟೆನ್ಸ್ ಅಂತ ಕೂಡ ಕರೀತಾರೆ. ಡೆಕ್ಸ್ಟ್ರೋರೊಟೇಟರಿ ಪ್ಲಸ್ ಅಂತ ಕೂಡ ಕರಿತೀವಿ. ಇನ್ನೊಂದು ಇನ್ನೊಂದು ಬೇಕಾದ್ರೆ ಸ್ಮಾಲ್ ಡಿ ಅಂತ ಕೂಡ ಯೂಸ್ ಮಾಡ್ತಾರೆ. ಡೆಕ್ಸ್ಟ್ರೋರೊಟೇಟರಿ ಪ್ಲಸ್ ಸಬ್ಸ್ಟೆನ್ಸು ಅಥವಾ ಇನ್ನೊಂದು ಸ್ಮಾಲ್ ಡಿ ಅಂತ ಕೂಡ ಕರೀತಾರೆ. ಇಲ್ಲಿ ಡೆಕ್ಸ್ಟ್ರೋರೊಟೇಟರಿ ಅಂತ ಒಂದು ಬರುತ್ತೆ, ಇನ್ನೊಂದು ಲೀವೋರೊಟೇಟರಿ ಅಂತ ಬರುತ್ತೆ. 2 ಕಾಂಪೌಂಡ್ ಬರುತ್ತೆ. ಒಂದು ಹೇಳ್ಕೊಂಡು ಡೆಕ್ಸ್ಟ್ರೋರೊಟೇಟರಿ ಅಂತ ಹೇಳಿದಾಗ ಯಾವುದಾದ್ರು ಒಂದು ಕಾಂಪೌಂಡ್ಸ್ ಮೇಲೆ ಪ್ಲೇನ್ ಆಫ್ ಪೋಲರೈಸ್ಡ್ ಲೈಟನ್ನು ಬಿಟ್ಟಾಗ ಆ ಕಾಂಪೌಂಡ್ಸ್ಗಳು ಆ ಲೈಟನ್ನು ಏನಾದರೂ ಬಲಭಾಗಕ್ಕೆ ಟರ್ನ್ ಮಾಡಿದ್ರೆ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನ್ಸಲ್ಲಿ ಬಂತು ಅಂತ ಹೇಳಿದ್ರೆ ಸೊ ದಟ್ ಕೈಂಡ್ ಆಫ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ದ ಡೆಕ್ಸ್ಟ್ರೋರೊಟೇಟರಿ. ಡೆಕ್ಸ್ಟ್ರೋ ಅನ್ನೋ ವರ್ಡ್ ಅಂದರೆ ರೈಟ್ ಹ್ಯಾಂಡೆಡ್, ರೈಟ್ ಸೈಡ್ ಅಥವಾ ಇನ್ನೊಂದು ಬೇಕಾದ್ರೆ ಕ್ಲಾಕ್ ವೈಸ್. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಡೆಕ್ಸ್ಟ್ರೋರೊಟೇಟರಿ. ಸೊ ವಾಟ್ ಆರ್ ಡೆಕ್ಸ್ಟ್ರೋರೊಟೇಟರಿ ಅಂಡ್ ಲೀವೋರೊಟೇಟರಿ ಸಬ್ಸ್ಟೆನ್ಸ್ ಅಂತ ಕೇಳಿದ್ರೆ, ಅದು ಕಾಂಪೌಂಡ್ಸ್ ಅಂತ ಕೇಳಿದ್ರೆ ದ ಕಾಂಪೌಂಡ್ಸ್ ಇನ್ನೊಂದು ನೆನ್ಪಿಟ್ಕೊಳ್ಳಿ. ಯಾವ ಕಾಂಪೌಂಡ್ಸ್? ದ ಕಾಂಪೌಂಡ್ಸ್ ರೊಟೇಟ್ plane of polarized light to clockwise or right side. So that we can call it as the ಡೆಕ್ಸ್ಟ್ರೋರೊಟೇಟರಿ ಆರ್ ಡಿ ಅಥವಾ ಪ್ಲಸ್ ಐಸೋಮರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ಲಿಯರ್? ಇದಕ್ಕೆ ಅಪೋಸಿಟ್ ಆಗಿ ಇನ್ನೊಂದು ಬರುತ್ತೆ, ಲೀವೋರೊಟೇಟರಿ ಅಂತ. ನೋಡಿ, ಡೆಕ್ಸ್ಟ್ರೋರೊಟೇಟರಿ ಅಂದರೆ ಪ್ಲಸ್ ಡಿ ಅಂತ ಕರಿತೀವಿ. ಅಂಡ್ ಒನ್ ಮೋರ್ ಟರ್ಮ್ ಇಸ್ ಕಾಲ್ಡ್ LAEVO, ಲೀವೋರೊಟೇಟರಿ ಅಂತ ಕರಿತೀವಿ. ಆರ್ ಇದನ್ನು ಮೈನಸ್ ಅಂತ ಕೂಡ ಕರಿತೀವಿ. ಅಥವಾ ಇದನ್ನು ಇಲ್ಲಿ ಹೇಳುವಾಗ ವಿ ಕ್ಯಾನ್ ಕ್ಯಾರೆಕ್ಟರ್ಸ್ ಇಲ್ಲಿ ಡಿ ಅಂತ ಎಲ್ ಅಂತ ಕೂಡ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಡ್ತಾರೆ. ಸೊ ಪ್ಲಸ್ಸು ಮೈನಸ್ಸು ಲೀವೋರೊಟೇಟರಿ ನೆಗೆಟಿವ್ ಅಂತ ಕೂಡ ಹೇಳ್ತಾರೆ. ಡಿ ಐಸೋಮೋ ಎಲ್ ಐಸೋಮೋ ಬರೀಬೋದು. ಡೆಕ್ಸ್ಟ್ರೋ ಇಸ್ ಡಿ, ಇದು ಲೀವೋ ಎಲ್ ಅಂತ ಬರುತ್ತೆ. ಸೊ ಇನ್ನೊಂದು ಬೇಕಾದರೆ ಆಂಟಿ ಕ್ಲಾಕ್ ವೈಸ್. ಇಷ್ಟು ಟರ್ಮ್ಸ್ ಇರುತ್ತೆ ಕೂಡ. ಕ್ಲಿಯರಾ? ಸೊ ಒಂದು ಕಾಂಪೌಂಡ್ಸ್ ಮೇಲೆ ಅಥವಾ ಸಬ್ಸ್ಟೆನ್ಸ್ ಮೇಲೆ ಪ್ಲೇನ್ ಪೋಲಾರೈಸ್ಡ್ ಲೈಟನ್ನು ಬಿಟ್ಟಾಗ ಆ ಲೈಟ್ ಏನಾದರೂ ಬಲಭಾಗಕ್ಕೆ ರೈಟ್ ಸೈಡು ಅಥವಾ ಕ್ಲಾಕ್ ವೈಸಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ
ಅಂಥ ಕಾಂಪೌಂಡ್ಸ್ಗಳಿಗೆ, ಅಂಥ ಸಬ್ಸ್ಟೆನ್ಸ್ಗಳಿಗೆ ಡೆಕ್ಸ್ಟ್ರೋರೊಟೇಟರಿ ಪ್ಲಸ್ ಅಥವಾ ಡಿ ಐಸೋಮರ್ಸ್ ಅಂತ ಕೂಡ ಕರಿತೀವಿ, ಅಥವಾ ಡಿ ಸಬ್ಸ್ಟೆನ್ಸ್ ಅಂತ ಕೂಡ ಕರಿತೀವಿ. ಕ್ಲಿಯರ್? ಅದಕ್ಕೆ ವಿರುದ್ಧವಾಗಿ ಹೇಳಬೇಕೀಗ ಲೀವೋ ರೊಟೇಟರಿ. ಲೀವೋ ಅಂದರೆ ಲೆಫ್ಟ್ ಹ್ಯಾಂಡೆಡ್, ನೋಡ್ಕೊಳ್ಳಿ, ಲೀವೋ ಅಂದರೆ ಲೆಫ್ಟ್ ಹ್ಯಾಂಡೆಡ್, ಲೆಫ್ಟ್ ಅಥವಾ ಆಂಟಿ ಕ್ಲಾಕ್ ವೈಸ್ ವಿರುದ್ಧವಾಗಿ. ಸೊ ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಮೇಲೆ ಲೈಟನ್ನು ಬಿಟ್ಟಾಗ ಎಂಥ ಲೈಟನ್ನು ಬಿಡಬೇಕು? ಪ್ಲೇನ್ ಪೊಲಾರೈಸ್ಡ್ ಲೈಟನ್ನು ಬಿಟ್ಟಾಗ, ಆ ಪ್ಲೇನ್ ಪೊಲಾರೈಸ್ಡ್ ಲೈಟನ್ನು ಬಿಟ್ಟಾಗ ಆ ಒಂದು ಸಬ್ಸ್ಟೆನ್ಸ್ಗಳು ಆ ಒಂದು ಬೆಳಕನ್ನು ಲೈಟನ್ನು ಎಡಭಾಗಕ್ಕೆ ಲೆಫ್ಟ್ ಸೈಡ್ ಅಥವಾ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ಗೆ ಟರ್ನ್ ಮಾಡಿದ್ರೆ, ರೊಟೇಟ್ ಮಾಡಿದ್ರೆ ಅಂಥ ಸಬ್ಸ್ಟೆನ್ಸ್ಗಳಿಗೆ, ಅಂಥ ಕಾಂಪೌಂಡ್ಸ್ಗಳಿಗೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಲೀವೋ ರೊಟೇಟರಿ ಕಾಂಪೌಂಡ್ಸ್ ಆರ್ ಲೀವೋ ರೊಟೇಟರಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅದನ್ನು ಮೈನಸ್ ಅಂತ ಕೂಡ ಕರಿತೀವಿ, ಎಲ್ ಅಂತ ಕೂಡ ಡಿನೋಟನ್ನು ಮಾಡ್ತೀವಿ, ಸ್ಮಾಲ್ ಎಲ್ ಅಂತ ಡಿನೋಟ್ ಕೂಡ ಮಾಡ್ತೀವಿ. ಸೊ ದೀಸ್ ಆರ್ ದ ಡೆಕ್ಸ್ಟ್ರೋ ರೊಟೇಟರಿ ಆ್ಯಂಡ್ ಲೀವೋ ರೊಟೇಟರಿ ಸಬ್ಸ್ಟೆನ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ, ಡೆಕ್ಸ್ಟ್ರೋ ರೊಟೇಟರಿ ಆ್ಯಂಡ್ ಲೀವೋ ರೊಟೇಟರಿ. ಸೊ ಕ್ಲಿಯರ್? ಸೊ ಇದಾಗಿದ್ದರೆ ಸೊ ಇಲ್ಲಿಗೆ ನಾವು 4 ಟರ್ಮ್ಸು ನೋಡಿದ್ವಿ. ಒಂದು ಆಪ್ಟಿಕಲ್ ಆಕ್ಟಿವಿಟಿ, ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸು, ಆಪ್ಟಿಕಲ್ ಐಸೋಮೆರಿಸಮ್ ಮತ್ತು ಡೆಕ್ಸ್ಟ್ರೋ ರೊಟೇಟರಿ ಆ್ಯಂಡ್ ಲೀವೋ ರೊಟೇಟರಿ ಕಾಂಪೌಂಡ್ಸ್. ಇದಾದರೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಕಾಂಪೌಂಡ್ಸ್ಗಳಿದ್ದಾವೆ ಫಂಡಮೆಂಟಲ್ಸ್ಗಳಲ್ಲಿ. ಅಸಿಮಿಟ್ರಿ ಅಂತ ಬರುತ್ತೆ, ಮಾಲಿಕ್ಯುಲರ್ ಸಿಮಿಟ್ರಿ ಅಂತ ಬರುತ್ತೆ, ಸಿಮಿಟ್ರಿಕ್, ಅಸಿಮೆಟ್ರಿಕ್ ಈ ಥರ ಬರುತ್ತೆ. ಅವನ್ನೆಲ್ಲ ಟರ್ಮ್ಸ್ಗಳು ಹೇಳ್ತೀವಿ. ಇವೆಲ್ಲ ಟರ್ಮ್ಸ್ಗಳು ನೋಡಿಕೊಂಡ್ರೆ ಎಲ್ಲವೂ ಸಿಂಗಲ್ ಕೆಲಸ ಚಾನ್ಸ್ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮಾಲಿಕ್ಯುಲರ್ ಸಿಮಿಟ್ರಿ ಮತ್ತು ಚಿರಾಲಿಟಿ ಮತ್ತು ಎನಾನ್ಶಿಯೋಮರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಫಸ್ಟ್ ಈಸ್ ಮಾಲಿಕ್ಯುಲರ್ ಸಿಮಿಟ್ರಿ. ಇಲ್ಲಿ ಮಾಲಿಕ್ಯುಲರ್ ಸಿಮಿಟ್ರಿ ನೋಡಿ. ಮಾಲಿಕ್ಯುಲರ್ ಸಿಮಿಟ್ರಿ ಬರೋಕ್ಕೆ ಒಂದು ಸಣ್ಣ ಪಿಕ್ಚರೈಸೇಷನ್ ಕೊಡ್ತೀನಿ. ದಿಸ್ ಇಸ್ ಮಾಲಿಕ್ಯುಲರ್ ಸಿಮಿಟ್ರಿ ಅಂತ ಹೇಳಿ ಒಂದು ಅರೇಂಜ್ಮೆಂಟ್ ನಾನು ತೋರಿಸ್ತಾ ಇದ್ದೀನಿ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಶೋ ಲೈಕ್ ದಿಸ್ ಅರೇಂಜ್ಮೆಂಟ್ ಇದೆ. ಓಕೆ, ಅರೇಂಜ್ಮೆಂಟ್ ಇದ್ದಾಗ ದಿಸ್ ಅರೇಂಜ್ಮೆಂಟ್ ಸುಮ್ಮನೆ ಒಂದು ಮಾಲಿಕ್ಯುಲರ್ ಸಿಮಿಟ್ರಿ. ಓಕೆ, ಸೊ ಇನ್ನೊಂದು ಯಾವುದೋ ಅರೇಂಜ್ಮೆಂಟ್ ಹೋಗ್ತೀವಿ. ಜಸ್ಟ್ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ ಅರೇಂಜ್ಮೆಂಟ್ ಹಿಯರ್. ಇಲ್ಲೊಂದು ಅರೇಂಜ್ಮೆಂಟ್ ಇದೆ. ಸೊ ಇಲ್ಲೆಲ್ಲ ಒಂದು ಕಡೆ ತೋರಿಸ್ತಾ ಇರೋದು ಅರೇಂಜ್ಮೆಂಟ್ ಹಿಯರ್. ವಾಟ್ ಈಸ್ ಮಾಲಿಕ್ಯುಲರ್ ಸಿಮಿಟ್ರಿ? ನೋಡಿ, ಮಾಲಿಕ್ಯುಲರ್ ಸಿಮಿಟ್ರಿ ಅಂದರೆ ಯಾಕೆ ಬಂದಿದೆ ಅಂತ ಹೇಳೋದು ಒಂದು ಅಬ್ಸರ್ವ್ ಮಾಡಿ. ಯಾವುದೊಂದು ಮಾಲಿಕ್ಯುಲರ್ ಈ ರೀತಿ ಇರುತ್ತೆ ಮಾಲಿಕ್ಯುಲರ್ ಸಿಮಿಟ್ರಿ. ಈ ಮಾಲಿಕ್ಯುಲರ್ನ 2 ಭಾಗ ಕಟ್ ಮಾಡಿಬಿಟ್ಟಿವಿ ಈಗ. ಸೊ ಇದನ್ನು ಕಟ್ ಮಾಡಿದಾಗ ಎಕ್ಸಾಕ್ಟ್ 2 ಹ್ಯಾಲೋಸ್ ನೋಡಿ, ಇಲ್ಲಿ ಇದನ್ನು ಕಟ್ ಮಾಡಿದಾಗ ಎಕ್ಸಾಕ್ಟ್ 2 ಭಾಗ ಆಗ್ಬಿಡುತ್ತೆ. ಅದು ಹೇಳ್ತಾರೆ ಅವರು, ಬೈ ಡ್ರಾಯಿಂಗ್ ಆನ್ ಇಮ್ಯಾಜಿನರಿ ಲೈನ್ ಇಫ್ ದ ಮಾಲಿಕ್ಯೂಲ್ ಕ್ಯಾನ್ ಬಿ ಕಟ್ ಇಂಟು 2 ಐಡೆಂಟಿಕಲ್ ಹ್ಯಾಲೋಸ್ ಬೈ ಎ ಪ್ಲೇನ್, then it is called a symmetrical molecule ಅಂತ ಕರಿತೀವಿ. So then it is called a symmetrical molecule and this plane is called plane of symmetry ಅಂತ ಕರಿತೀವಿ. And this plane is called plane of symmetry. ಇನ್ನೊಂದು ಪಾಯಿಂಟ್, ಮಾಲಿಕ್ಯುಲರ್ ಸಿಮಿಟ್ರಿ ಹೇಳುವಾಗ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಪ್ಲೇನ್ ಆಫ್ ಸಿಮಿಟ್ರಿ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ಲೇನ್ ಆಫ್ ಸಿಮಿಟ್ರಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದೇನು ತಿಳ್ಕೊಳ್ಳಿ, ಈ ಮಾಲಿಕ್ಯೂಲನ್ನ ಒಂದು ಇಮ್ಯಾಜಿನರಿ ಲೈನ್ ಅಂತ ತಗೊಂಡು ಈ ರೀತಿ ಕಟ್ ಮಾಡಿದಾಗ 2 ಹ್ಯಾಲ್ಸ್ ಆಗ್ತವೆ. ಕೆನ್ ಕಾಲ್ಡ್ ಆಸ್ 2 ಹ್ಯಾಲ್ಸ್ ಅಂತ ಹೇಳಿದ್ರೆ 2 ಭಾಗ ಆಗುತ್ತೆ, ಕಟ್ ಮಾಡ್ತೀವಿ. ಸೊ ಓಕೆ, ಇಫ್ ಐ ಡ್ರಾ ಎ ಲೈನ್, ಒಂದು ಲೈನ್ನ ಡ್ರಾ ಮಾಡಿಬಿಟ್ಟು ಈ ಒಂದು ಮಾಲಿಕ್ಯೂಲ್ನ ನಾನು ಏನು ಮಾಡಿದ್ದೀನಿ, ಕಟ್ ಮಾಡಿದೆ. ಸೊ ಕಟ್ ಮಾಡಿದಾಗ 2 ಐಡೆಂಟಿಕಲ್ ಸೇಮ್, ಇಟ್ ಗಿವ್ಸ್ 2 ಐಡೆಂಟಿಕಲ್ ಹ್ಯಾಲೋಸ್ ಬೈ ಎ ಪ್ಲೇನ್. 2 ಐಡೆಂಟಿಕಲ್ ವ್ಯಾಲ್ಯೂಸ್ ನೋಡಿ, ಇಟ್ ಕ್ಯಾನ್ ಕಾಲ್ಡ್ ಆಸ್ ಐಡೆಂಟಿಕಲ್. Can give two identical values in a plane. 2 ಐಡೆಂಟಿಕಲ್ ವ್ಯಾಲ್ಯೂಸ್ ಬರುತ್ತೆ, ಒಂದೇ ಪ್ಲೇನಲ್ಲಿ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್, ನಾವು ಆ ಪ್ಲೇನಲ್ಲಿ ಬರುತ್ತೆ, ವಿ ಕ್ಯಾನ್ ಕಾಲ್ಡ್ ಆಸ್ ದ, ಇದಕ್ಕೆ ನಾವು ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಥವಾ ಮಾಲಿಕ್ಯೂಲ್ ಸಿಮಿಟ್ರಿ ಅಂತ ಕರಿತೀವಿ. ಇಲ್ಲ ಅಂತಂದರೆ ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಆ್ಯಂಡ್ ದ ಪ್ಲೇನ್ ಈಸ್ ಕಾಲ್ಡ್ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಇಷ್ಟೇ ಪಾಯಿಂಟ್. ಯಾವುದೇ ತಗೊಳ್ಳಪ್ಪ ನೀನು, ಯಾವುದೋ ಕಾಂಪೌಂಡ್ ಇದರ ತಗೊಂಡಿದೆ ಸಿ, ನಾನು ಪಿಕ್ಚರ್ ಬರೆದಿದ್ದೆ ನಿಮಗೆ ಎಚ್, ಇಲ್ಲೂ ಕೂಡ ಎಚ್, ಈ ಥರ ಎಚ್ ಅಂತ ಇದೆ. ಸೊ ಈ ಮಾಲಿಕ್ಯೂಲನ್ನ ನಾನು ಹೈಬ್ರಿಡೇಷನ್ ತೋರಿಸ್ತಾ ಇರೋದು, ಈ ಥರ ನೀಟಾಗಿ ಕಟ್ ಮಾಡ್ತಾರಂತೆ. ಸೊ ಇಮ್ಯಾಜಿನರಿ ಲೈನ್ ಅಂತ ಒಂದು ಮಾಲಿಕ್ಯೂಲನ್ನು ನೀಟಾಗಿ ಕಟ್ ಮಾಡಿದಾಗ 2 ಐಡೆಂಟಿಕಲ್ ಹ್ಯಾಲೂಸ್ ಬರುತ್ತೆ. 2 ಐಡೆಂಟಿಕಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಮತ್ತೆ ಜಾಯಿನ್ ಮಾಡಿದ್ರೆ ಅಷ್ಟೇ ಬರಬೇಕು. 2 ಭಾಗ ಆಗ್ಬಿಟ್ಟು ಯು ಕ್ಯಾನ್ ಗಿವ್ ದ 2 ಐಡೆಂಟಿಕಲ್ ಹ್ಯಾಲೂಸ್ ಇನ್ ಎ ಪ್ಲೇನ್. ಸೊ ದಟ್ ಪ್ರಾಪರ್ಟಿ ಈಸ್ ಕಾಲ್ಡ್ ಆಸ್ ದ ಸಿಮಿಟ್ರಿಕಲ್ ಮಾಲಿಕ್ಯೂಲ್. ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಈ ಒಂದು ಡಸ್ಟರ್ನ 2 ಭಾಗ ನಾನು ಸೀಳಿದ್ದೀನಿ 2 ಭಾಗ ಸೇಮ್ ಈಕ್ವಲ್ ಮಾಡಿದ್ದೀನಿ, ಮತ್ತೆ ಜಾಯಿನ್ ಮಾಡಿದರೆ ಸೇಮ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಸಿಮಿಟ್ರಿ ಅಂತ ಕರಿತೀವಿ.
ಒಂದೇ ಪ್ಲೇನಲ್ಲಿ ಇರೋದ್ರಿಂದ ದಟ್ ಸಿಮಿಟ್ರಿ ಇಸ್ ಕಾಲ್ಡ್ ಆಸ್ ದ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಹಾಗಾಗಿ ಮಾಲಿಕ್ಯುಲರ್ ಸಿಮಿಟ್ರಿ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿದೆ, ಇಲ್ಲಿ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಇದನ್ನು ಕಟ್ ಮಾಡಿದಾಗ ಡಿಫ್ರೆಂಟ್ ಆಗುತ್ತೆ. ಯಾವುದೇ ಒಂದು ಮಾಲಿಕ್ಯೂಲನ್ನು ನಾವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಮ್ಯಾಜಿನರಿ ಅಂತ ಹೇಳ್ತೀವಿ. ಬೈ ಇಮ್ಯಾಜಿನ್ ಒಂದು ಮಾಲಿಕ್ಯೂಲನ್ನು ಕಟ್ ಮಾಡಿದಾಗ, ಅದನ್ನು ಬೈಸೆಕ್ಟ್ ಮಾಡಿದಾಗ, ಕಟ್ ಮಾಡಿದಾಗ ಎರಡೂ ಕೂಡ ಐಡೆಂಟಿಕಲ್ ಹ್ಯಾಲ್ಯೂಸ್ ಬರಬೇಕು. ಮತ್ತೆ ಜಾಯಿನ್ ಮಾಡಿದಾಗ ಮಾಲಿಕ್ಯೂಲ್ ಸೇಮ್ ಆಗಬೇಕು. ಅಂಥ ಒಂದು ಪ್ರಾಪರ್ಟಿಗೆ ನಾವು ಮಾಲಿಕ್ಯುಲರ್ ಸಿಮಿಟ್ರಿ ಅಂತ ಕರಿತೀವಿ. ಅದು ಸಿಮಿಟ್ರಿ ಆಫ್ ಮಾಲಿಕ್ಯೂಲ್ ಅಂತ ಕೂಡ ಕರಿತೀವಿ, ಸಿಮಿಟ್ರಿಕಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಒಂದು ಮಾಲಿಕ್ಯೂಲನ್ನ ಬೈಫರ್ಗೇಟ್ ಮಾಡಿದಾಗ, ಅದು ಬೈಸೆಕ್ಟ್ ಮಾಡಿದಾಗ, ಕಟ್ ಮಾಡಿದಾಗ ಎರಡೂ ಕೂಡ ಐಡೆಂಟಿಕಲ್ ಹ್ಯಾಲ್ಯೂಸ್ ಬರಬೇಕು. ಐಡೆಂಟಿಕಲ್ ಹ್ಯಾಲ್ಯೂಸನ್ನು ಮತ್ತೆ ಜಾಯಿನ್ ಮಾಡಿದಾಗ ಮಾಲಿಕ್ಯೂಲ್ ಸೇಮ್ ಬರಬೇಕು. ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ ಮಾಲಿಕ್ಯುಲರ್ ಪ್ರಾಪರ್ಟಿ, ಮಾಲಿಕ್ಯುಲರ್ ಸಿಮಿಟ್ರಿ ಅಂತ ಕರಿತೀವಿ, ಅಥವಾ ಸಿಮಿಟ್ರಿ ಆಫ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಅದು ಪ್ಲೇನಲ್ಲಿ ಬರೋದ್ರಿಂದ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ದ ಪ್ಲೇನ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಹೇಳಿದ್ರೆ ಅದು ಒಂದೇ ಪ್ಲೇನಲ್ಲಿ ಇರೋದ್ರಿಂದ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕೂಡ ಕರಿತೀವಿ, ನೆನಪಲ್ಲಿರಲಿ. ಸೊ ದೀಸ್ ಮಾಲಿಕ್ಯೂಲ್ಸ್ ಡಸ್ ನಾಟ್ ಹ್ಯಾವ್ ಪ್ಲೇನ್ ಆಫ್ ಸಿಮಿಟ್ರಿ. ನೋಡಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಕೆಲವೊಂದಕ್ಕೆ ಏನಪ್ಪ ಅಂದರೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೆ, ಆದರೆ ಈ ಮಾಲಿಕ್ಯೂಲ್ಸ್ ಇದಾವಲ್ಲ, ಸೊ ದೀಸ್ ಮಾಲಿಕ್ಯೂಲ್ಸ್ ಡಸ್ ನಾಟ್ ಹ್ಯಾವ್ ಪ್ಲೇನ್ ಆಫ್ ಸಿಮಿಟ್ರಿ. ಇದಕ್ಕೆ ಪ್ಲೇನ್ ಆಫ್ ಸಿಮಿಟ್ರಿ ಇದೆ, ಸೊ ಪ್ಲೇನ್ ಆಫ್ ಸಿಮಿಟ್ರಿ ಇದೆ, ಇದಕ್ಕೆ ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲ. ಸೊ ಹಾಗಾಗಿ ಇಂಥ ಮಾಲಿಕ್ಯೂಲ್ಗಳಿಗೆ ನಾವೆಂತ ಹೇಳ್ತೀವಪ್ಪ ಅಂದರೆ, ಸೊ ಈ ಮಾಲಿಕ್ಯೂಲ್ಸ್ಗಳಿಗೆ ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲ, ಅಂಥ ಮಾಲಿಕ್ಯೂಲ್ಗೆ ನಾವು ಅಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಅಸಿಮೆಟ್ರಿಕ್ ಮಾಲಿಕ್ಯೂಲ್ಸ್. ಕ್ಲಿಯರ್? ಸೊ ಸಿಮಿಟ್ರಿಕ್ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಪ್ಲೇನ್ ಆಫ್ ಸಿಮಿಟ್ರಿ. ಯಾವ ಮಾಲಿಕ್ಯೂಲ್ಸ್ಗಳಿಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೋ ಅದು ಅಸಿಮೆಟ್ರಿಕ್ ಮಾಲಿಕ್ಯೂಲ್ಸ್. ನೆನ್ಪಿಟ್ಕೊಳ್ಳಿ, ಮಾಲಿಕ್ಯುಲರ್ ಸಿಮಿಟ್ರಿ ಅಂದ್ರೆ ಕೂಡ ಒಂದೇ, ಸಿಮಿಟ್ರಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಕೂಡ ಒಂದೇ. ನೆನ್ಪಿಟ್ಕೊಳ್ಳಿ, ಸಿಮಿಟ್ರಿಕ್ ಮಾಲಿಕ್ಯೂಲ್ಸ್ ಹೇಗೆ ಕರಿತೀರಾ? ಸಿಮಿಟ್ರಿಕ್ ಮಾಲಿಕ್ಯೂಲ್ಸ್ ಅಂತ ಕರಿಬೇಕು ಅಂತ ಹೇಳಿದ್ರೆ ದ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಪ್ಲೇನ್ ಆಫ್ ಸಿಮಿಟ್ರಿ. ಯಾವ ಮಾಲಿಕ್ಯೂಲ್ಸ್ಗಳಿಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೋ ಅದು ಸಿಮಿಟ್ರಿಕ್ ಮಾಲಿಕ್ಯೂಲ್ಸ್ಗಳು. ಯಾವ ಮಾಲಿಕ್ಯೂಲ್ಸ್ಗಳಿಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರೋದಿಲ್ಲ, ದ ಮಾಲಿಕ್ಯೂಲ್ಸ್ ಡಸ್ ನಾಟ್ ಹ್ಯಾವ್ ಪ್ಲೇನ್ ಆಫ್ ಸಿಮಿಟ್ರಿ, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಸಿಮೆಟ್ರಿಕ್ ಮಾಲಿಕ್ಯೂಲ್ಸ್, ಎಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಕ್ಲಿಯರ್? ಅದರ ಅರ್ಥ ಬೇಕಾದಲ್ಲಿ ಸಿಮಿಟ್ರಿಕ್ ಮಾಲಿಕ್ಯೂಲ್ ಅಂದ್ರೆ ಏನಪ್ಪ ಅಂದರೆ ದ ಮಾಲಿಕ್ಯೂಲ್ಸ್ ಆರ್ ಸೂಪರ್ ಇಂಪೋಸಿಬಲ್ ಆನ್ ದರ್ ಮಿರರ್ ಇಮೇಜಸ್. ಒಂದನ್ನು ಕಟ್ ಮಾಡಿ ಎರಡನ್ನೂ ಜಾಯಿನ್ ಮಾಡಿದ್ರು ಕೂಡ ಅದರ ಮಿರರ್ ಇಮೇಜಸ್ ಒಂದೇ ಥರ ಬರಬೇಕು, ಅದರ ಪ್ರತಿಬಿಂಬ ಒಂದೇ ಥರ ಬರಬೇಕು, ಮಿರರ್ ಇಮೇಜಸ್ ಅಂತ ಕರೀತಾರೆ. ದ ಮಾಲಿಕ್ಯೂಲ್ಸ್ which can be superimposable and their mirror images are called as the symmetrical molecules. The molecules which are not superimposable, ಮಾಲಿಕ್ಯೂಲ್ಸ್ಗಳು ಯಾವುದೇ ಕಾರಣಕ್ಕೂ ಸೂಪರ್ ಇಂಪೋಸ್ ಆಗಲ್ಲ, ಅದನ್ನ ಎಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ದೀಸ್ ಎಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ಡಸ್ ನಾಟ್ ಹ್ಯಾವ್ ಎನಿ ಪ್ಲೇನ್ ಆಫ್ ಸಿಮಿಟ್ರಿ. ಈ ಒಂದು ಪಾಯಿಂಟ್ ನೆನಪಿರಲಿ. ಕ್ಲಿಯರ್? ಮಾಲಿಕ್ಯುಲರ್ ಸಿಮಿಟ್ರಿ ಅಂತ ಹೇಳ್ರಿ, ಸೊ ದೇ ಹ್ಯಾವ್ ಸಮ್ ಸರ್ಟನ್ ಪ್ಲೇನ್ ಆಫ್ ಸಿಮಿಟ್ರಿ. ಸೊ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ನ ಕಟ್ ಮಾಡಿದಾಗ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಎರಡು ಐಡೆಂಟಿಕಲ್ ಹ್ಯಾಲ್ಯೂಸ್ ಬರುತ್ತೆ, ಮತ್ತೆ ಜಾಯಿನ್ ಮಾಡಿದ್ರೆ ಮಾಲಿಕ್ಯೂಲ್ ಸೇಮ್ ಆಗುತ್ತೆ. ಅಲ್ಲಿ ಏನು ನೋಡ್ಬೋದು ನಾವು, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪ್ಲೇನ್ ಆಫ್ ಸಿಮಿಟ್ರಿ. ಯಾವ ಮಾಲಿಕ್ಯೂಲ್ಸ್ಗಳಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೋ ಅದಕ್ಕೆ ನಾವೇಂತ ಕರಿತೀವಿ, ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಥವಾ ಮಾಲಿಕ್ಯುಲರ್ ಸಿಮಿಟ್ರಿ ಅಂತ ಕೂಡ ಕರಿತೀವಿ. ಯಾವ ಮಾಲಿಕ್ಯೂಲ್ಸ್ಗಳಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇರೋದಿಲ್ಲೋ ಅದನ್ನ ಅಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಥವಾ ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇದೊಂದು ಪಾಯಿಂಟ್ಸ್ ಕ್ಲಿಯರ್ ಕಟ್ಟಾಗಿ ಗೊತ್ತಿರಲಿ, ಇದೊಂದು ಪುಟ್ಟವನ್ನು ಕೂಡ ಸ್ಟಡಿ ಮಾಡಿ. ಸೊ ಇದೆಲ್ಲದೂ ಕೂಡ ಮಾಲಿಕ್ಯುಲರ್ ಸಿಮಿಟ್ರಿ ಬಗ್ಗೆ ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಚಿರಾಲಿಟಿ ಅಂತ ಬರುತ್ತೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಚಿರಾಲಿಟಿ. ಕ್ಲಿಯರ್ ಆಗಿದೆ ಈಗ? ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ದೀಸ್ ಮಾಲಿಕ್ಯೂಲ್ಸ್ ಹ್ಯಾವ್ ಪ್ಲೇನ್ ಆಫ್ ಸಿಮಿಟ್ರಿ. ಅಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ದೀಸ್ ಮಾಲಿಕ್ಯೂಲ್ಸ್ ಡಸ್ ನಾಟ್ ಹ್ಯಾವ್ ಪ್ಲೇನ್ ಆಫ್ ಸಿಮಿಟ್ರಿ. ಕ್ಲಿಯರ್? ಸೊ ಇದಾಗಿದ್ರೆ ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕಾನ್ಸೆಪ್ಟ್ ಚಿರಾಲಿಟಿ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ನೆಕ್ಸ್ಟ್ ಇಸ್ ಕಾಲ್ಡ್ ಚಿರಾಲಿಟಿ ಅಂತ ಬರುತ್ತೆ. ಸೊ ವಾಟ್ ಈಸ್ ಚಿರಾಲಿಟಿ ಅಂತ ಕರಿತೀವಿ. ಸೊ ನೋಡಿ, ಚಿರಾಲಿಟಿ ಅಂತ ಹೇಳಿದಾಗ ನಾನು ಒಂದು ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಚಿರಾಲಿಟಿ ಅಂತ ಹೇಳಿದ್ರೆ ದ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್ ಅಂತ ನಾನು ಹೇಳಿದ್ದೀನಿ. ಚಿರಾಲಿಟಿ, ಚಿರಾಲ್ ಮಾಲಿಕ್ಯೂಲ್ ಮತ್ತು ಚಿರಾಲ್ ಮಾಲಿಕ್ಯೂಲ್ ಅಂತ ಬರುತ್ತೆ. ಸೊ ಯಾವ ಮಾಲಿಕ್ಯೂಲ್ಸ್ಗಳು ಸೂಪರ್ ಇಂಪೋಸಿಬಲ್ ಆಗಲ್ಲ, ದ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್ ಆರ್ ಕಾಲ್ಡ್ ಚಿರಾಲ್ ಮಾಲಿಕ್ಯೂಲ್ಸ್ ಅಂತ ಕೂಡ ಕರಿತೀವಿ. So the property of non-superimposability of a substance and its mirror image is called as the chirality ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಚಿರಾಲಿಟಿ ಅಂತ ಹೇಳಿದ್ರೆ ಫಸ್ಟ್ ಚಿರಾಲಿಟಿ ಹೇಳೋದಕ್ಕೆ ನಾವು
ಚಿರಾಲ್ ಮಾಲಿಕ್ಯೂಲ್ ಅಂತ ಗೊತ್ತಿರೋದು ನಮಗೆ. ಚಿರಾಲ್ ಮಾಲಿಕ್ಯೂಲ್. So what is chiral molecule? The molecules which are not superimposable. The molecules which are not superimposable. Superimposable on their mirror images. Are called as the chiral molecule. The property of non-superimposability. ನೋಡಿ ಇಲ್ಲಿ which are not superimposable ಅಂದ್ರೂ ಕೂಡ ಒಂದೇ, ನಾನ್ ಸೂಪರ್ ಇಂಪೋಸಿಬಿಲಿಟಿ ಅಂದ್ರೂ ಕೂಡ ಒಂದೇ. ಎರಡು ಒಂದರಲ್ಲಿ ನಾನ್ ಸೂಪರ್ ಇಂಪೋಸಿಬಿಲಿಟಿ ಅಂದ್ರೂ ಕೂಡ ಒಂದೇ. ಹಾಗಾಗಿ ಚಿರಾಲಿಟಿ ಇಸ್ ದ ಪ್ರಾಪರ್ಟಿ ಆಫ್ ನಾನ್ ಸೂಪರ್ ಇಂಪೋಸಿಬಿಲಿಟಿ ಆಫ್ ಎ ಸಬ್ಸ್ಟೆನ್ಸ್ ಆನ್ ದೇರ್ ಮಿರರ್ ಇಮೇಜಸ್. ವಿ ಕ್ಯಾನ್ ಕಾಲ್ ಇಟ್ as ಚಿರಾಲಿಟಿ. ಚಿರಾಲಿಟಿ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಚಿರಲ್ ಮಾಲಿಕ್ಯೂಲ್ನ ಪ್ರಾಪರ್ಟಿ ಹೇಳುತ್ತಲ್ಲ, ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ದ ಚಿರಾಲಿಟಿ. ಸೊ ದ ಪ್ರಾಪರ್ಟಿ ಆಫ್ ಚಿರಲ್ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಎಸ್ ಚಿರಾಲಿಟಿ. ಹಂಗಾದ್ರೆ ಚಿರಲ್ ಮಾಲಿಕ್ಯೂಲ್ ಅಂದ್ರೆ ಏನು? ದ ಚಿರಲ್ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್. ಆ ಒಂದು ಮಿರರ್ ಇಮೇಜಸ್ ಅನ್ನು ಇರಲ್ಲ ಅಂತ ಹೇಳಿ ಅಂದರೆ, ಸೊ ಆ ಮಾಲಿಕ್ಯೂಲ್ಸ್ಗಳಲ್ಲಿ ಮಿರರ್ ಇಮೇಜಸ್ ಇಲ್ಲದೆ ಇರಲ್ಲ. ಈ ಮಿರರ್ ಇಮೇಜಸ್ ಇರಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇರಲ್ಲ. ಸೊ ಹಾಗಾಗಿ ಆ ಪ್ರಾಪರ್ಟಿನ ಹೇಳೋದಕ್ಕೆ ಅಂತ ಕರಿತೀವಿ ನಾವು, ಅದನ್ನು ಚಿರಾಲಿಟಿ ಅಂತ ಕರಿತೀವಿ. ಸೊ ಹಾಗಾಗಿ ದ ಪ್ರಾಪರ್ಟಿ ಆಫ್ ಎ ಚಿರಾಲ್ ಮಾಲಿಕ್ಯೂಲ್ಸ್ ಈಸ್ ಕಾಲ್ಡ್ ಆಸ್ ಎ ಚಿರಾಲಿಟಿ. ಹಂಗೂ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ದ ಪ್ರಾಪರ್ಟಿ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್, ಹಿಂಗೂ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ದ ಪ್ರಾಪರ್ಟಿ ಆಫ್ ನಾನ್ ಸೂಪರ್ ಇಂಪೋಸಿಬಿಲಿಟಿ ಆಫ್ ಎ ಸಬ್ಸ್ಟೆನ್ಸ್, ಅದು ನಾನ್ ಸೂಪರ್ ಇಂಪೋಸಿಬಿಲಿಟಿ ಆಫ್ ಎ ಮಿರರ್ ಇಮೇಜಸ್ ಆನ್ ದೇರ್, ಅದು ಮಿರರ್ ಇಮೇಜಸ್ ಅಂತ ಕೂಡ ನಾವು ಹೇಳ್ಕೊಂಡು ಹೋಗ್ಬೋದು, ಹೇಗಾದ್ರು ಹೇಳ್ಕೊಂಡು ಹೋಗ್ಬೋದು. ಹಾಗಾಗಿ ಚಿರಾಲಿಟಿ ಹೇಳಬೇಕು ಅಂದರೆ ಚಿರಾಲ್ ಮಾಲಿಕ್ಯೂಲ್ ಗೊತ್ತಿರಬೇಕು. ಇಲ್ಲಿ ಚಿರಾಲ್ ಮಾಲಿಕ್ಯೂಲ್ ಅಂತ ಬರುತ್ತೆ, ಇನ್ನೊಂದು ಎ ಚಿರಾಲ್ ಮಾಲಿಕ್ಯೂಲ್ ಅಂತ ಕೂಡ ಕರಿತೀವಿ. ಯಾವುದಕ್ಕೆ ನೋಡಿ, ಎ ಚಿರಾಲ್ ಮಾಲಿಕ್ಯೂಲ್ ಅಂತ ಹೇಳಿದ್ರೆ ದ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್ ಆನ್ ದರ್ ಮಿರರ್ ಇಮೇಜಸ್. ಅಂದರೆ ಒಂದು ಮಾಲಿಕ್ಯೂಲ್ನ ಕಟ್ ಮಾಡಿ ಎರಡನ್ನೂ ಜಾಯಿನ್ ಮಾಡಿದಾಗ ಆ ಪ್ಲೇನ್ ಆಫ್ ಸಿಮೆಟ್ರಿ ಬರಲ್ಲ, ಎರಡೂ ಬೇರೆ ಬೇರೆ ಕಾಣುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಚಿರಾಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಚಿರಾಲಿಟಿ. ಯಾವುದಾದ್ರು ಒಂದು ಮಾಲಿಕ್ಯೂಲ್ನ ಕಟ್ ಮಾಡಿದಾಗ ಎರಡೂ ಕೂಡ ಐಡೆಂಟಿಕಲ್ ಹ್ಯಾಲೂಸ್ ಆಗಿಬಿಟ್ಟು ಮತ್ತೆ ಜಾಯಿನ್ ಮಾಡಿದಾಗ ಸೇಮ್ ಬರುತ್ತೆ, ಎರಡೂ ನೋಡಲಿಕ್ಕೆ ಒಂದೇ ಮಿರರ್ ಇಮೇಜ್ ಥರ ಕಂಡ್ರೆ ಅದಕ್ಕೆ ಎ ಚಿರಾಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಚಿರಾಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಚಿರಾಲ್ ಮಾಲಿಕ್ಯೂಲ್. ಕ್ಲಿಯರ್? ಸೊ ಚಿರಾಲಿಟಿ ಅಂತ ನಾನು ತಗೊಂಡ ತಕ್ಷಣ, ಸೊ ಚಿರಾಲಿಟಿಯಲ್ಲಿ ಎರಡು ಬರುತ್ತೆ, ಒಂದು ಚಿರಾಲ್ ಮಾಲಿಕ್ಯೂಲ್ ಅಂತ ಬರುತ್ತೆ, ಇನ್ನೊಂದು ಎ ಚಿರಾಲ್ ಮಾಲಿಕ್ಯೂಲ್ ಅಂತ ಬರುತ್ತೆ. ನೆನಪಿಟ್ಕೊಂಡ್ಬಿಡಿ. ಸೊ ಇಲ್ಲಿ ಚಿರಾಲ್ ಮಾಲಿಕ್ಯೂಲ್ ಪ್ರಾಪರ್ಟಿ ಚಿರಾಲಿಟಿ ಅಂತ ಕರಿತೀವಿ. ಎ ಚಿರಾಲಿಟಿ ಅಂತ ಹೇಳಿದ್ರೆ ದ ಪ್ರಾಪರ್ಟಿ ಆಫ್ ದ ಎ ಚಿರಾಲ್ ಮಾಲಿಕ್ಯೂಲ್. ದ ಪ್ರಾಪರ್ಟಿ ಆಫ್ ಚಿರಾಲ್ ಮಾಲಿಕ್ಯೂಲ್ ಅಂದ್ರೆ ಅರ್ಥ ಏನು? ಒಂದು ಮಾಲಿಕ್ಯೂಲ್ ತೊಗೊಂಡಿದ್ದೀವಿ, ಅದನ್ನು ಕಟ್ ಮಾಡಿದ್ವಿ, ಕಟ್ ಮಾಡಿದಾಗ ಅದರ ಮಿರರ್ ಇಮೇಜಸ್ಸು ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಸೊ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಅಸ್ ಚಿರಾಲಿಟಿ. ದಟ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಆಸ್ ದ ಚಿರಾಲ್ ಮಾಲಿಕ್ಯೂಲ್ಸ್. ಹಾಗಾಗಿ ಇಲ್ಲಿ ಹೇಳುವಾಗ ದ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪಾಸಿಬಲ್ ಆನ್ ದರ್ ಮಿರರ್ ಇಮೇಜಸ್, ದ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ದ ಚಿರಾಲಿಟಿ. ಕ್ಲಿಯರ್? ಎ ಚಿರಲ್ ಅಂತ ಹೇಳಿದಾಗ ಒಂದು ಮಾಲಿಕ್ಯೂಲ್ ತೊಗೊಂಡಿದ್ದೀವಿ, ಅದನ್ನು ಕಟ್ ಮಾಡಿದ್ದೀವಿ, ಇಮ್ಯಾಜಿನಲ್ಲಿ ಕಟ್ ಮಾಡಿದಾಗ ಅದರ ಮಿರರ್ ಇಮೇಜಸ್ ನೋಡಲಿಕ್ಕೆ ಎರಡು ಒಂದೇ ಥರ ಇದೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಎ ಚಿರಾಲ್ ಮಾಲಿಕ್ಯೂಲ್. ದಟ್ ಪ್ರಾಪರ್ಟೀಸ್ ಕಾಲ್ಡ್ ಆಸ್ ದ ಎ ಚಿರಾಲಿಟಿ ಅಂತ ಕರಿತೀವಿ. ಕ್ಲಿಯರ್? ಸೊ ಚಿರಾಲ್ ಮಾಲಿಕ್ಯೂಲ್ ಅಂದರೆ ಒಂದಕ್ಕೊಂದು ಸಿಮಿಲರ್ ಇರಲ್ಲ. ಎ ಚಿರಲ್ ಅಂತ ಹೇಳಿದ್ರೆ ಸೇಮ್ ಇರ್ತವೆ. ಸೊ ಯಾಕೆ ಅಂದರೆ ಪ್ಲೇನ್ ಆಫ್ ಸಿಮೆಟ್ರಿ ಅಲ್ಲಿ ಇರುತ್ತೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ದಿಸ್ ಇಸ್ ದ ಚಿರಾಲಿಟಿ, ಚಿರಾಲ್ ಮಾಲಿಕ್ಯೂಲ್ ಆ್ಯಂಡ್ ಇನ್ನೊಂದೇನಪ್ಪ ನಿಮಗೆ ಅಂತ ಹೇಳಿದ್ರೆ ಎ ಚಿರಾಲ್ ಮಾಲಿಕ್ಯೂಲ್ ಅಂತ ಬರುತ್ತೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇನ್ನೊಂದಿದೆ ಇಲ್ಲಿ, ಚಿರಾಲ್ ಮತ್ತು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಒಂದು ಬರುತ್ತೆ ಇಲ್ಲಿ. ಸೊ ಚಿರಾಲ್ ಮಾಲಿಕ್ಯೂಲ್ ಅಂತ ಕ್ಲಿಯರ್ ಆಯಿತು. ಇನ್ನೊಂದು ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂತ ಬರುತ್ತೆ, ಇನ್ನೊಂದು ಚಿರಾಲ್ ಸೆಂಟರ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇಸ್ ಕಾಲ್ಡ್ ಒನ್ ಮೋರ್ ಇಸ್ ಕಾಲ್ಡ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಚಿರಾಲ್ ಸೆಂಟರ್ ಅಂತ ಬರುತ್ತೆ, ಅದನ್ನು ಅಸಿಮೆಟ್ರಿಕ್ ಕಾರ್ಬನ್ ಸೆಂಟರ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಇಸ್ ಕಾಲ್ಡ್ ಚಿರಾಲ್ ಸೆಂಟರ್. ಚಿರಾಲ್ ಸೆಂಟರ್, ಚಿರಾಲ್ ಸೆಂಟರ್ ಅಂತ ಕರಿತೀನಿ. ಒಂದು ಈಸ್ here you can call it as chiral center ಅಥವಾ ಅಸಿಮೆಟ್ರಿಕ್ ಕಾರ್ಬನ್. ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಎಸಿಮೆಟ್ರಿಕ್ ಅಂತ ಕೂಡ ಕರೆಯುತ್ತಾರೆ. ಅಸಿಮೆಟ್ರಿಕ್ ಅಂತ ಹೇಳ್ತೀವಿ, ಎಸಿಮೆಟ್ರಿಕ್ ಅಂತ ಹೇಳ್ತೀವಿ. ಎಸಿಮೆಟ್ರಿಕ್ ಕಾರ್ಬನ್ ಅಥವಾ ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕೂಡ ನಾವು ಅದನ್ನು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಚಿರಾಲ್ ಸೆಂಟರ್ ಅಂತ ಹೇಳಿದ್ರೆ ಎ ಕಾರ್ಬನ್ ಆಟಮ್ ಬಾಂಡೆಡ್ ಟು 4 different atoms. A carbon which is bonded to 4 different atoms or groups is called as a
ಚಿರಾಲ್ ಮಾಲಿಕ್ಯೂಲ್, ಎ ಚಿರಾಲ್ ಅಥವಾ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಥವಾ ಚಿರಾಲ್ ಸೆಂಟರ್ ಅಂತ ಕೂಡ ಕರೀತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಒಂದು ಕಾರ್ಬನ್ ಆಟಮ್ ಇಲ್ಲಿ H ಇದೆ, ಇಲ್ಲಿ OH ಇದೆ, ಇಲ್ಲಿ CH3 ಇದೆ, ಇನ್ನೊಂದು C ಇದೆ. ನೋಡಿ, ದಿಸ್ ಕಾರ್ಬನ್ ಆಟಮ್ ಇಸ್ ಬಾಂಡೆಡ್ ಟು 4 ಡಿಫ್ರೆಂಟ್ ಆಟಮ್ಸ್ ಆರ್ 4 ಡಿಫ್ರೆಂಟ್ ಗ್ರೂಪ್ಸ್. ಒಂದು ಸೇಮ್ ಇರಬಾರ್ದು. ಇಲ್ಲಿ H ಬೇರೆ, Cl ಬೇರೆ, CH3 ಬೇರೆ. ಸೊ ದಿಸ್ ಸೆಂಟರ್ ಇಸ್ ಕಾಲ್ಡ್ ಆಸ್ ದ ಚಿರಾಲ್ ಸೆಂಟರ್ ಅಂತ ಕರೀತಾರೆ. ಆರ್ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರೀತಾರೆ. ಆರ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸ್ಟೀರಿಯೋ ಸೆಂಟರ್ ಅಂತ ಕೂಡ ಕರೀತಾರೆ. ಸ್ಟೀರಿಯೋ ಸೆಂಟರ್ ಅಂತ ಕೂಡ ಹೇಳ್ತಾರೆ. ಅಥವಾ ಇನ್ನೊಂದಿದೆ ಸ್ಟೀರಿಯೋಜೆನಿಕ್ ಸೆಂಟರ್ ಅಂತ ಕೂಡ ಹೇಳ್ತಾರೆ. ಸ್ಟೀರಿಯೋಜೆನಿಕ್ ಸೆಂಟರ್ ಡಿಫ್ರೆಂಟ್ ಅಂತ ಕರೀತಾರೆ. ಇದನ್ನು ಒಂದು ಮಾರ್ಕ್ಸ್ ಕೇಳಿದ್ದಾರೆ. ಸೊ ಡಿಫೈನ್ ಚಿರಾಲ್ ಸೆಂಟರ್ ಅಥವಾ ಡಿಫೈನ್ ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕೇಳಿದಾಗ ಏನು ಬರೀಬೇಕು? ಇಸ್ ಕಾರ್ಬನ್ ಆಟಮ್ ಅಥವಾ ಕಾರ್ಬನ್ ಆಟಮ್ ವಿಚ್ ಇಸ್ ಬಾಂಡೆಡ್ ಟು 4 ಅಂತ ಹೇಳಬೇಕು. ಬಿಕಾಸ್ ಕಾರ್ಬನ್ ವ್ಯಾಲೆನ್ಸ್ ಇಸ್ 4. ಕಾರ್ಬನ್ ಇಸ್ ಅ ಟೆಟ್ರಾವ್ಯಾಲೆನ್ಸ್ ಇನ್ ನೇಚರ್. ಕಾರ್ಬನ್ ಇಸ್ ಟೆಟ್ರಾವ್ಯಾಲೆಂಟ್ ಇನ್ ನೇಚರ್. ಸೊ ಹಾಗಾಗಿ ಕಾರ್ಬನ್ಗೆ 4 ವ್ಯಾಲೆನ್ಸಿ ಬರೋದ್ರಿಂದ ಈ ಕಾರ್ಬನ್ 4 ದಿಕ್ಕಲ್ಲಿ 4 ಆಟಮ್ಸ್ ಬರಬೇಕು, 4 ಗ್ರೂಪ್ ಬರಬೇಕು. ಆ ಗ್ರೂಪ್ ಒಂದೇ ಆಗಿರ್ಬಾರ್ದು, ಬೇರೆ ಬೇರೆ ಆಗಿರಬೇಕು. ಸೊ ದಟ್ ಸೆಂಟರ್ ಇಸ್ ಕಾಲ್ಡ್ ಅಸ್ ಚಿರಾಲ್ ಸೆಂಟರ್. ಕ್ಲಿಯರ್? ಚಿರಾಲ್ ಸೆಂಟರ್ ಏನು ಹೇಳ್ರಿ ಅಂದರೆ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು 4 ಡಿಫ್ರೆಂಟ್ ಆಟಮ್ಸ್ ಅಥವಾ ಆರ್ 4 ಡಿಫ್ರೆಂಟ್ ಗ್ರೂಪ್ಸ್ ಈಸ್ ಕಾಲ್ಡ್ ಆಸ್ ದ ಚಿರಾಲ್ ಸೆಂಟರ್ ಆರ್ ಅಸಿಮೆಟ್ರಿಕ್ ಕಾರ್ಬನ್ ಆರ್ ಸ್ಟೀರಿಯೋ ಸೆಂಟರ್ ಆರ್ ಸ್ಟೀರಿಯೋಜೆನಿಕ್ ಸೆಂಟರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, 4 ಹೆಸರಿಂದ ಕರಿತಾ ಹೋಗ್ತೀವಿ ಇದನ್ನು. ಚಿರಾಲ್ ಸೆಂಟರ್ ಅಂದರೂ ಅದೇ, ಸ್ಟೀರಿಯೋ ಸೆಂಟರ್ ಅಂದರೂ ಅದೇ, ಸ್ಟೀರಿಯೋಜೆನಿಕ್ ಸೆಂಟರ್ ಅಂದರೂ ಕೂಡ ಅದೇ, ಎಸಿಮೆಟ್ರಿಕ್ ಕಾರ್ಬನ್ ಅಂದರೂ ಕೂಡ ಅದೇ. ಸೊ ಹಾಗಾಗಿ ಎಲ್ಲೂ ಕೂಡ ವೇರಿಯೇಷನ್ಸ್ ಇರಲ್ಲ. ಹಾಗಾಗಿ ಎ ಕಾರ್ಬನ್ ಆಟಮ್ ವಿಚ್ ಇಸ್ ಬಾಂಡೆಡ್ ಟು 4 ಡಿಫ್ರೆಂಟ್ ಆಟಮ್ಸ್ ಆರ್ 4 ಡಿಫ್ರೆಂಟ್ ಗ್ರೂಪ್ಸ್. So that we can call it as the chiral center. This can be indicated and denoted by C star ಅಂತ ಕರೀತೀವಿ. This is denoted by C star ಅಂತ ಕರೀತೀವಿ. C star ಅಂತ ಒಂದು ಸಿಂಬಲ್ ಇದೆ, ಇದನ್ನ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ. ಸೊ ಕ್ಲಿಯರ್? ಸೊ ಇದಾಗಿದ್ರೆ ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎನಾನ್ಶಿಯೋಮರ್ಸ್. ಈ ಎನಾನ್ಶಿಯೋಮರ್ಸ್ ಒಂದನ್ನು ತಗೊಂಡು ಇನ್ನೊಂದು ಚಿಕ್ಕ ಕಾನ್ಸೆಪ್ಟ್ ಉಳಿದೆ, ರೆಸಿಮಿಕ್ ಮಿಕ್ಸ್ಚರ್ಸ್ ರೆಸಮೈಸೇಷನ್ ಅಂತ ಬರುತ್ತೆ, ಅದನ್ನು ಹೇಳಿ ಆಮೇಲೆ ರಿಟೆನ್ಷನ್ ಕೂಡ ಹೇಳಿದ್ದೀನಿ ನಿಮಗೆ, ಇನ್ವರ್ಷನ್ ಕೂಡ ಹೇಳಿದ್ದೀನಿ. ಇಲ್ಲಿಗೆ ಸ್ಟೀರಿಯೋ ಕೆಮಿಕಲ್ ಆಸ್ಪೆಕ್ಟ್ಸ್ ಕಂಪ್ಲೀಟ್ ಆಗುತ್ತೆ. ಅದಾಗಿದ್ದರೆ ನೆಕ್ಸ್ಟ್ ನಾವು ಹ್ಯಾಲೋ ಅರಿನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದಿದೆ ನಮಗೆ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಒಂದು ಬರುತ್ತೆ, ಇನ್ನೊಂದು ರಿಯಾಕ್ಷನ್ಸ್ ವಿತ್ ಮೆಟಲ್ಸ್ ಅಂತ ಬರುತ್ತೆ. ಅವೆರಡನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಅವೆರಡೇನು ಇದೆಯಲ್ಲ ಎಲಿಮಿನೇಷನ್ಸ್ ರಿಯಾಕ್ಷನ್ಸು ಮತ್ತು ರಿಯಾಕ್ಷನ್ ವಿತ್ ಮೆಟಲ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸೈಡ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದು ಮುಗಿಸ್ಕೊಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎನಾನ್ಶಿಯೋಮರ್ಸ್. The next concept is called enantiomers. ಇಲ್ಲಿ ಎನಾನ್ಶಿಯೋಮರ್ಸ್ ಅಂದರೆ ಪೇರ್ ಅಂತ. ಎನಾನ್ಶಿಯೋಮರ್ಸ್ ಅಂದರೆ ಪೇರ್, ಜೋಡಿ. ದ ಪೇರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಿಬಲ್ ಆನ್ ದರ್ ಮಿರರ್ ಇಮೇಜಸ್. ಎ ಪೇರ್ ಆಫ್ 2 ಜೋಡಿ ಮಾಲಿಕ್ಯೂಲ್ಸ್ ಅಂತಾನೆ. ಇಲ್ಲಿ ಬರೆಯುವಾಗ ಪೇರ್ ಆಫ್ ಮಾಲಿಕ್ಯೂಲ್ಸ್, ಎ ಪೇರ್ ಆಫ್ ಮಾಲಿಕ್ಯೂಲ್ಸ್ which are not superimposable on their mirror images ಹಂಗೂ ಹೇಳ್ಬೋದು. ಇಲ್ಲಾಂದರೆ a pair of molecules which are not superimposable on their mirror images are called enantiomers. 2 ಪೇರು ಅಂದರೆ ಜೋಡಿ. ಪೇರ್ ಮೀನ್ಸ್ ಜೋಡಿ. 2 ಮಾಲಿಕ್ಯೂಲ್ಸ್ಗಳು ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಏನಾಗಲ್ಲಂತೆ. 2 ಮಾಲಿಕ್ಯೂಲ್ ತೊಗೊಂಡು ಪೇರ್, ಇವರು 2 ಪೇರ್ ಇದೆ ನನಗೆ. ದಿಸ್ ಮಾಲಿಕ್ಯೂಲ್ ದಿಸ್ ಮಾಲಿಕ್ಯೂಲ್ ಅಂತ ತಗೊಂಡಾಗ ಇವೆರಡೂ ಕೂಡ ಯಾವುದೇ ಕಾರಣಕ್ಕೂ ಮಿರರ್ ಇಮೇಜಸ್ ಅಲ್ಲ. ದಟ್ ಈಸ್ ಕಾಲ್ಡ್ ಎನಾನ್ಶಿಯೋಮರ್ಸ್. ವಾಟ್ ಆರ್ ಎನಾನ್ಶಿಯೋಮರ್ಸ್ ಅಂತ ಹೇಳಿದ್ರೆ ಎ ಪೇರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್ ಆನ್ ದೇರ್ ಮಿರರ್ ಇಮೇಜಸ್. ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಸೊ ಇಲ್ಲೊಂದು ನೆನ್ಪಿಟ್ಕೊಳ್ಳಿ. ಬಟ್ ದೀಸ್ ಪೇರ್ ಮುಂದೆ ಏನಪ್ಪ ಇದು ಬ್ಯೂಟಿ ಅಂತ ಹೇಳಿದ್ರೆ, ಇಲ್ಲಿ ಪೇರ್ ಆಫ್ ಮಾಲಿಕ್ಯೂಲ್ಸ್ ಇಬ್ಬರು ಜೋಡಿನೇ. ಪೇರ್ ಆಫ್ ಮಾಲಿಕ್ಯೂಲ್ಸ್ಗಳು ಒಂದು ರೀತಿ ಒಂದು ಸರಿ ಇರಲ್ಲಂತೆ. ಪೇರ್ ಆಫ್ ಮಾಲಿಕ್ಯೂಲ್ಸ್ ಮಿರರ್ ಇಮೇಜಸ್ ಒಂದೇ ರೀತಿ ಇರಲ್ಲ. ದ ಪೇರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪೋಸಿಬಲ್ ಬಟ್ ದೇ ಶೋಸ್ ದ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್. ಆದರೆ ಇವರು ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್ನ ತೋರಿಸ್ತಾರೆ. ಬಟ್ ದೀಸ್ ಎನಾನ್ಶಿಯೋಮರ್ಸ್ ಶೋಸ್ ದ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್. ದೇ ಶೋಸ್ ದ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್. ಆದರೆ ಇವರು ಫಿಸಿಕಲ್ ಪ್ರಾಪರ್ಟೀಸ್ನ ಸೇಮ್ ತೋರಿಸ್ತವೆ. ಏನು ಸೇಮ್ ತೋರಿಸ್ತವೆ ಫಿಸಿಕಲ್ ಪ್ರಾಪರ್ಟಿ? ಮೆಲ್ಟಿಂಗ್ ಪಾಯಿಂಟ್ ಸೇಮ್ ತೋರಿಸ್ತವೆ, ಬಾಯ್ಲಿಂಗ್ ಪಾಯಿಂಟ್ನ ಸೇಮ್ ತೋರಿಸ್ತವೆ, ಸಾಲ್ಯುಬಿಲಿಟಿನ ಸೇಮ್ ತೋರಿಸ್ತವೆ, ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಈ ರೀತಿ ಕೆಲವೊಂದು ಫಿಸಿಕಲ್ ಪ್ರಾಪರ್ಟೀಸ್ ಸಿಗ್ತವೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪೇರ್ ಆಫ್ ಮಾಲಿಕ್ಯೂಲ್ಸ್ಗಳು ಒಂದಕ್ಕೊಂದು ಮಿರರ್ ಇಮೇಜಸ್ ಆಗಿರಲ್ಲ. ಅದಕ್ಕೆ ಅವನು ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಆದರೆ ಇವು ಫಿಸಿಕಲ್ ಇಲ್ಲಿರ್ತಕ್ಕಂಥ ಪೇರ್ ಆಫ್ ಮಾಲಿಕ್ಯೂಲ್ಸ್ಗಳ ಮಿರರ್ ಇಮೇಜಸ್ ಸೇಮ್ ಇರಲ್ಲ. ಆದರೆ ಪ್ರಾಪರ್ಟೀಸ್ ಮಾತ್ರ ಸೇಮ್ ಇರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ ಸೇಮ್ ಇರುತ್ತೆ,
ಮೆಲ್ಟಿಂಗ್ ಪಾಯಿಂಟ್ ಸೇಮ್ ಇರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಸೇಮ್ ಇರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಇರುತ್ತೆ, ಸಾಲಿಬಿಲಿಟಿ ಕೂಡ ಸೇಮ್ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಒಂದು. ಸೊ ಇನ್ನೊಂದು ಕೂಡ ಏನಪ್ಪ ಅಂದರೆ, ಇನ್ನೊಂದು ನಾವೇನು ಅಬ್ಸರ್ವ್ ಮಾಡ್ಬೋದು ಅಂದರೆ ದ ಪ್ಲೇನ್ ಆಫ್ ರೊಟೇಷನ್, ಅಂದರೆ ಇಲ್ಲಿ ರೊಟೇಷನ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಒಂದು ಪಾಯಿಂಟ್ ಏನಪ್ಪ ಅಂತ ಇಲ್ಲಿ ಹೇಳುವಾಗ ಅಂದರೆ, ಸೊ ಓನ್ಲಿ ಡಿಫರಿಂಗ್ ವಿತ್ ರೆಸ್ಪೆಕ್ಟ್ ಟು ದ ರೊಟೇಷನ್ ಆಫ್ ಪ್ಲೇನ್ ಪೋಲಾರೈಸ್ಡ್ ಲೈಟ್ if one of the enantiomer is dextro-rotatory and one will be levo-rotatory. That's all enantiomers. Clear? ನೋಡಿ ನೆನ್ಪಿಟ್ಕೊಳ್ಳಿ, 3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. enantiomers ಅಂತ ಹೇಳಿದ್ರೆ ಪೇರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ನಾಟ್ ಸೂಪರ್ ಇಂಪೋಸಬಲ್ ಆನ್ ದೇರ್ ಮಿರರ್ ಇಮೇಜಸ್. ಒಂದು. ಎರಡನೇದು, ಈ ಪೇರ್ ಅಂತ ಹೇಳಿದ್ರೆ 2 ಮಾಲಿಕ್ಯೂಲ್ಸ್ ಇರ್ತವೆ, ಆದರೆ ಆ ಮಾಲಿಕ್ಯೂಲ್ಸ್ಗಳನ್ನ ಮಿರರ್ ಇಮೇಜಸ್ ಸೇಮ್ ಇರಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಅಂಥದ್ದು ನಾವೆಂತ ಕರಿತೀವಿ, ವಿ ಕ್ಯಾನ್ ಕಾಲ್ ಇಟ್ ಆಸ್ ದ enantiomers. ಆದರೆ ಬಟ್ ದೇ ಶೋಸ್ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್ ಸೇಮ್ ತೋರಿಸ್ತಾರೆ. ಕ್ಲಿಯರ್? ಆದರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಪ್ಲೇನ್ ಆಫ್ ರೊಟೇಷನನ್ನು ಬಿಟ್ಟಾಗ 2 ಮಾಲಿಕ್ಯೂಲ್ಸ್ ಇರೋದ್ರಿಂದ ಪ್ಲೇನ್ ಪೋಲಾರೈಟ್ ಅಂತ ಬರುತ್ತಲ್ಲ, ಪ್ಲೇನ್ ಆಫ್ ಪೋಲಾರೈಟ್ನ ಸಬ್ಸ್ಟೆನ್ಸ್ ಮೇಲೆ ಬಿಟ್ಟಾಗ, ಮಾಲಿಕ್ಯೂಲ್ ಮೇಲೆ ಬಿಟ್ಟಾಗ, ಸೊ ಒಂದು ಮಾಲಿಕ್ಯೂಲು ಡೆಕ್ಸ್ಟ್ರೋ ತೋರಿಸುತ್ತೆ, ಇನ್ನೊಂದು ಲಿವೋ ತೋರಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ವಿ ಹ್ಯಾವ್ ಏಬಲ್ ಟು ಫೈಂಡ್ ಡಿಫರೆನ್ಸ್ ಇನ್ ರೊಟೇಷನ್ ಆಫ್ ಪ್ಲೇನ್ ಪೋಲಾರೈಸ್ಡ್ ಲೈಟ್. ಪ್ಲೇನ್ ಪೋಲಾರೈಸ್ಡ್ ಲೈಟ್ ರೊಟೇಷನ್ ನೋಡ್ಬೋದು. ಅದರಲ್ಲಿ 2 ಮಾಲಿಕ್ಯೂಲಲ್ಲಿ ಒಂದು ಮಾಲಿಕ್ಯೂಲು ಡಿ ಆಗಿರುತ್ತೆ, ಇನ್ನೊಂದು ಮಾಲಿಕ್ಯೂಲ್ ಎಲ್ ಆಗಿರುತ್ತೆ. ಡಿ ಫಾರ್ ಡೆಕ್ಸ್ಟ್ರೋ ರೊಟೇಟರಿ, ಎಲ್ ಫಾರ್ ಲಿವೋ ರೊಟೇಟರಿ. ದಟ್ಸ್ ಆಲ್. ಇಲ್ಲಿಗೆ ಎನಾನ್ಶಿಯೋಮರ್ಸು ಮತ್ತು ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಳ್ತೀನಿ. ದ ಲಾಸ್ಟ್ ಒನ್ ಇಸ್ ಕಾಲ್ಡ್ ರೆಸಮಿಕ್ ಮಿಕ್ಸ್ಚರ್ಸ್ ಅಂತ ಒಂದು ಬರುತ್ತೆ. ಲಾಸ್ಟ್ ಒಂದು ಫಂಡಮೆಂಟಲ್ ಟರ್ಮ್ ಯಾವುದಪ್ಪ ಅಂತ ಹೇಳಿದ್ರೆ, ಅವೇ ಮೂವ್ ಆನ್ ಟು ಲಾಸ್ಟ್ ಒನ್ ಇಸ್ ರೆಸಮಿಕ್ ಮಿಕ್ಸ್ಚರ್ಸ್ ಅಂತ ಬರುತ್ತೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ರೆಸಮಿಕ್ ಮಿಕ್ಸ್ಚರ್ಸ್ ಅಂತ ಹೇಳಿದ್ರೆ, ಇಲ್ಲಿ 50% ಆಫ್ ಡಿ ಐಸೋಮರ್ ಆ್ಯಂಡ್ 50% ಆಫ್ ಎಲ್ ಐಸೋಮರ್ ಈಸ್ ಕಾಲ್ಡ್ as racemic mixture. What is racemic mixture ಅಂದರೆ, an equimolar mixture of 50% of dextrorotatory isomer and 50% of ಲಿವೋ-ರೊಟೇಟರಿ ಐಸೋಮರ್ ಅಂತ ಕರಿತೀವಿ. ಅದನ್ನು ಸಿಂಪಲ್ ಆಗಿ ಡಿ ಐಸೋಮರ್ ಮತ್ತು ಎಲ್ ಐಸೋಮರ್ ಅಂತ ಕೂಡ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ರೆಸಮಿಕ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ರೆಸಮಿಕ್ ಮಿಕ್ಸ್ಚರ್ ಅಂತ ಹೇಳಿದ್ರೆ, an equimolar mixture of D and L isomer is called as the racemic mixture ಅಂತ ಕೂಡ ಕರಿತಾ ಹೋಗ್ತೀವಿ. ಒಂದು ಪಾಯಿಂಟ್. ಇನ್ನೊಂದು ಟರ್ಮ್ ಇದೆ, ಮುಗಿಸ್ಬಿಡ್ತೀನಿ, ಅದನ್ನು ಕೂಡ ರೆಸಮೈಸೇಷನ್ ಅಂತ ಕೂಡ ಬರ್ತೀವಿ. ಇನ್ನೊಂದು we can call it as racemization ಅಂತ ಕೂಡ ಕರಿತೀವಿ. ಇದೊಂದು ಕೂಡ ನೆನಪಿಟ್ಕೊಳ್ಳಿ. ವಾಟ್ ಈಸ್ ರೆಸಮೈಸೇಷನ್ ಅಂತ ಹೇಳಿದ್ರೆ, ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ racemic mixtures into enantiomers. The process of conversion of racemic mixtures into enantiomers is called as racemization ಅಂತ ಕರಿತೀವಿ. ವಾಟ್ ಈಸ್ ರೆಸಮೈಸೇಷನ್ ಅಂತ ಹೇಳಿದಾಗ, ಯಾವ ಒಂದು ಪ್ರೋಸೆಸ್ಸಿಂದ ಎನಾನ್ಶಿಯೋಮರ್ಸ್ಗಳನ್ನ ಯಾವ ಒಂದು ಪ್ರೋಸೆಸ್ಸಿಂದ ರೆಸಿಮಿಕ್ ಮಿಕ್ಸ್ಚರ್ಸ್ಗಳನ್ನ ಎನಾನ್ಶಿಯೋಮರ್ಸ್ ಕನ್ವರ್ಟ್ ಮಾಡ್ತೀವೋ, ದಟ್ ಪ್ರೋಸೆಸ್ ಕಾಲ್ಡ್ ಆಸ್ ದ ರೆಸಮೈಸೇಷನ್. ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ರೆಸಿಮಿಕ್ ಮಿಕ್ಸ್ಚರ್ಸ್ ಇಂಟು ರೆಸಮೈಸೇಷನ್. ಕ್ಲಿಯರ್? ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳಿದ್ರೆ ಅನ್ ಇಕ್ವಿಮೋಲಾರ್, ಎರಡೂ ಸೇಮ್ ಇರಬೇಕು. ಇದು 50%, ಇದು 50%. ಹಾಗಾಗಿ ಅನ್ ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ 50% ಆಫ್ ಡಿ ಐಸೋಮರ್ ಅಂಡ್ ಎಲ್ ಐಸೋಮರ್ ಈಸ್ ಕಾಲ್ಡ್ ಆಸ್ racemic mixture. The conversion of racemic mixture into enantiomer is called as the racemization. These are the important fundamental terms in optical isomerism. So ಹಂಗೆ ರಿಕಾಲ್ ಮಾಡ್ಕೊಂಬಿಡಿ ಯಾವ ಟರ್ಮ್ಸ್ ನಾವು ಹೇಳಿದ್ದು ಅಂತ. ದ ಫಸ್ಟ್ ಒನ್ ಇಸ್ ಆಪ್ಟಿಕಲ್ ಆಕ್ಟಿವಿಟಿ, ಆಪ್ಟಿಕಲ್ ಆಕ್ಟಿವ್ ಸಬ್ಸ್ಟೆನ್ಸ್, ಆಪ್ಟಿಕಲ್ ಐಸೋಮೆರಿಸಮ್ ಅಥವಾ ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಅದಾದರೆ ಮಾಲಿಕ್ಯುಲರ್ ಸಿಮಿಟ್ರಿ ಅಥವಾ ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಥವಾ ಸಿಮಿಟ್ರಿಕಲ್ ಮಾಲಿಕ್ಯೂಲ್, ಐಸಿಮೆಟ್ರಿಕಲ್ ಮಾಲಿಕ್ಯೂಲ್. ಆಮೇಲೆ ಅದಾಗಿದ್ದರೆ ಜನರಲಾಗಿ ಚಿರಾಲ್ ಸೆಂಟರ್ ಅಂತ ಕೂಡ ಕರೀತೀನಿ. ಚಿರಾಲ್ ಸೆಂಟರ್ಸ್ ಅಂತ ಕೂಡ ನಾವು ಹೇಳಿದ್ದೀವಿ. ಸೊ ಚಿರಾಲ್ ಸೆಂಟರ್ಸ್, ಆಮೇಲೆ ಎನಾನ್ಶಿಯೋಮರ್ಸ್, ರೆಸಮಿಕ್ ಮಿಕ್ಸ್ಚರ್ಸ್ ಮತ್ತು ರೆಸಮೈಸೇಷನ್ಸ್, ಚಿರಾಲಿಟಿ ಅದನ್ನು ಕೂಡ ಸ್ಟಡಿ ಮಾಡಿದ್ವಿ. ಇವೆಲ್ಲ ಟರ್ಮ್ಸ್ ಚೆನ್ನಾಗಿ ನೋಡ್ಕೊಳ್ಳಿ. ಈ ಟರ್ಮ್ಸಲ್ಲಿ 1 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಇದೆಲ್ಲ ಆಗಿದ್ದರೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಓಕೆ.